ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ವೆಲ್ಕಮ್ ಟು ವಿಸ್ತಾಸ್ ಲರ್ನಿಂಗ್. ಸೊ ನಾನು ನಿಮಗೆ ಗೊತ್ತಿರೋ ಹಾಗೆ ಸಂಗವಿಯು ಯೋರ್ ಮ್ಯಾಥ್ಸ್ ಟ್ಯೂಟರ್ ಫ್ರಮ್ ವಿಸ್ತಾಸ್ ಲರ್ನಿಂಗ್. So Vistas Learning is an online education platform which is giving a quality education. So ಈ quality education ಏನು ಮಾಡ್ತೀರಾ, ಎಲ್ಲ ಜೊತೆಗೆ ಶೇರ್ ಮಾಡಿ, ಸೊ ಎಲ್ಲರಿಗೂ ಗುಣಮಟ್ಟದ ಎಜುಕೇಶನ್ ಸಿಗೋ ಥರ ನಾವು ಮಾಡೋಣ. ಓಕೆ, ಸೊ ನಮ್ಮ ಕ್ಲಾಸ್ ರೂಮಲ್ಲಿ ನಾವು ಯಾವ ಚಾಪ್ಟರ್ನ ಸಾಲ್ವ್ ಮಾಡ್ತಿದ್ವಿ ನೆನಪಿದೆಯಾ ನಿಮಗೆ? ಸೊ ನಮ್ಮ ಕ್ಲಾಸ್ ರೂಮಲ್ಲಿ ನಾವು 9th ಸ್ಟ್ಯಾಂಡರ್ಡ್ನ ರೇಖೆಗಳು ಮತ್ತು ಕೋನಗಳು ಚಾಪ್ಟರ್ ಆಲ್ರೆಡಿ ಇದ್ವಿ. ಸೊ ಏನೇನು ಮಾಡಿದ್ವಿ ನಿಮಗೆ ನೆನಪಿದೆಯಾ? ಸೊ ಏನೇನು ಮಾಡಿದ್ವಿ ನಾವು? ರೇಖೆಗಳು ಮತ್ತು ಕೋನಗಳು ಚಾಪ್ಟರ್ಲಿ ರೇಖೆಗಳಲ್ಲಿ ಬರುವ ವಿಧಗಳು ಯಾವ್ದು, ಹಾಗೇನೆ ಕೋನಗಳಲ್ಲಿ ಬರುವ ವಿಧಗಳು ಯಾವ್ದು, ಹಾಗೇನೆ ಜೋಡಿ ಕೋನಗಳು ಅಂದ್ರೆ ಪೇರ್ ಆಫ್ ಆಂಗಲ್ಸ್ ಬಗ್ಗೆ ನಾವೇನ್ ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಸೊ ರೇಖೆಗಳ ವಿಧಗಳು, ಕೋನಗಳ ವಿಧಗಳು, ಹಾಗೆ ಜೋಡಿ ಕೋನಗಳು ಅಂದ್ರೆ ಪೇರ್ ಆಫ್ ಆಂಗಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಏನ್ ಮಾಡೋಣ, ನಾವು ಯೂಕ್ಲಿಡ್ ಜಾಮೆಟ್ರಿಯನ್ನ ಓದ್ಬೇಕಾದ್ರೆ ನಾವು ಆಧಾರ ಪ್ರತಿಜ್ಞೆಗಳು ಹಾಗೇನೆ ಪ್ರಮೇಯಗಳ ಬಗ್ಗೆ ನಾವು ಕಲ್ತಿದ್ವಿ ಅಲ್ವಾ? ಸೊ ಆಧಾರ ಪ್ರತಿಜ್ಞೆಗಳು ಎಲ್ಲಿ ಯೂಸ್ ಆಗುತ್ತೆ? ಲೋವರ್ ಜಾಮೆಟ್ರಿ ಯೂಸ್ ಆಗುವಂಥದ್ದು ಆಧಾರ ಪ್ರತಿಜ್ಞೆಗಳು. ಪ್ರಮೇಯಕ್ಕೆ ಏನಿರುತ್ತೆ ನಿಮಗೆ? ಪ್ರೂಫ್ಸ್ ಇರುತ್ತೆ ಅಲ್ವಾ? ಸೊ ಅದಕ್ಕೆ ನಾವು ಪ್ರಮೇಯ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಚಾಪ್ಟರ್ ಯಾವ್ದು ಆಧಾರ ಪ್ರತಿಜ್ಞೆ ಬರುತ್ತೆ ನೋಡೋಣ. ಸೊ ಈ ಆಧಾರ ಪ್ರತಿಜ್ಞೆ ಏನ್ ಹೇಳ್ತಿದೆ ಅಂದ್ರೆ, ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣ ಬಂದಾಗ ಉಂಟಾಗುವ ಕೋನಗಳ ಮೊತ್ತ 180 ಡಿಗ್ರಿ ಅಂತ ಹೇಳ್ತಿದೆ. ಓಕೆ, ಸೊ ಅಂದ್ರೆ ಏನರ್ಥ ನಿಮ್ಗೆ? ಯಾವುದೋ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣ ಬಂದಾಗ, ಒಂದು ಕಿರಣ ಅಂದ್ರೆ ನಾವು ಅದೊಂದು ಲೈನ್ ಹಾಕ್ತೀವಿ ಅಂತಂದ್ರೆ, ಸೊ ಈ ಉಂಟಾಗುವ ಕೋನಗಳ ಮೊತ್ತ, ಈಗ 2 ಆಂಗಲ್ ಫಾರ್ಮೇಶನ್ ಆಯ್ತಲ್ವಾ? ಸೊ ಈ 2 ಆಂಗಲ್ ಫಾರ್ಮೇಶನ್ ಆಗಿದೆ, ಇದೆರಡರ ಮೊತ್ತ ಇದನ್ನ ಕೂಡಿಸಿದಾಗ ನಮ್ಗೆ ಏನ್ ಬರುತ್ತೆ? 180 ಡಿಗ್ರಿ ಬರುತ್ತೆ ಅಂತ ಹೇಳಿದ್ರು. ಯಾಕಂದ್ರೆ ಸರಳ ರೇಖೆ ಯಾವುದೇ ನಾವು ಕಿರಣ ಹಾಕಿದ್ರು ಅಥವಾ ಯಾವುದೇ ನಾವು ಲೈನ್ ಹಾಕಿದ್ರು ಟೋಟಲ್ ಮಾಡಿದಾಗ ನಮ್ಗೆ ಎಷ್ಟು ಬರಬೇಕು? 180 ಡಿಗ್ರಿ ಬರಲೇಬೇಕು ಅಲ್ವಾ? ಸೊ ಅದೇನದು ನಮ್ಮ ಆಧಾರ ಪ್ರತಿಜ್ಞೆ 3.1. ಸೊ ಈ ಇದರಲ್ಲಿ ಇದನ್ನ ಏನಂತ ಹೇಳ್ಬೋದು ನಾವು? ಇನ್ನೊಂಥರ ನಾವು ಹೇಗೆ ಹೇಳ್ಬೋದು? 2 ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆದರೆ ಅವು ಸರಳ ಯುಗ್ಮಗಳು ಅಂತ ಹೇಳ್ಬೋದು. ನಾವು ಜೋಡಿ ಕೋನಗಳ ಬಗ್ಗೆ ಡಿಸ್ಕಸ್ ಮಾಡಿದಾಗ ಸರಳ ಯುಗ್ಮಗಳು ಅಂದ್ರೇನು, ಪಾರ್ಶ್ವಕೋನಗಳು ಅಂದ್ರೆ ಏನು ಬಗ್ಗೆ ಕಲ್ತಿದ್ವಿ. ಪಾರ್ಶ್ವಕೋನಗಳಲ್ಲಿ ಏನ್ ಬರುತ್ತೆ ನಿಮ್ಗೆ? 2 ಕೋನಗಳಿಗೆ ಏನಿರ್ಬೇಕು ನಿಮ್ಗೆ? ಕಾಮನ್ ಪಾಯಿಂಟ್ ಅಂದ್ರೆ ಸಾಮಾನ್ಯ ಬಿಂದು ಮತ್ತು ಸಾಮಾನ್ಯ ಬಾಹು ಇರಬೇಕು. ಸರಳ ಯುಗ್ಮ ಆಗ್ಬೇಕು ಅಂದ್ರೆ ಏನಿರ್ಬೇಕು? ಅದೆರಡು ಕಾಮನ್ ಪಾಯಿಂಟ್ ಜೊತೆಗೆ 180 ಡಿಗ್ರಿ ಸಮ್ ಮಾಡಿದಾಗ 180 ಡಿಗ್ರಿ ಬಂದ್ರೆ ಏನದು? ಸರಳ ಯುಗ್ಮಗಳು ಅಂತ ನಾವು ಆಲ್ರೆಡಿ ಕಲ್ತಿದ್ವಿ. ಸೊ ಅದೇ ತರ ಆಧಾರ ಪ್ರತಿಜ್ಞೆ 3.2 ನೋಡಿ ಏನಿದೆ ನಮಗೆ? 2 ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆದರೆ ಆ ಕೋನಗಳ ಸಾಮಾನ್ಯವಲ್ಲದ ಬಾಹುಗಳು ಸರಳ ರೇಖೆಯನ್ನು ಉಂಟು ಮಾಡುತ್ತದೆ. ಅಂದ್ರೆ ಹೇಗಪ್ಪ? ನಮ್ಗೆ ಏನಾಗಿದೆ, ಇಲ್ಲಿ 2 ಪಾರ್ಶ್ವಕೋನಗಳ ತಗೊಂಡಿದ್ದೀವಿ. ಪಾರ್ಶ್ವಕೋನಗಳು ಅಂದ್ರೆ ನೆನಪಿರ್ಲಿ ನಿಮ್ಗೆ, ಹೇಗೆ ತಗೊಂಡಿದೀವಿ ನಾವು? ಕಾಮನ್ ಪಾಯಿಂಟ್, ಸಾಮಾನ್ಯ ಬಿಂದು ಇರುತ್ತೆ ಇದಕ್ಕೆ, ಹಾಗೇನೆ ಸಾಮಾನ್ಯ ಬಾಹು ಇರುತ್ತೆ ಅಲ್ವಾ? ಸೊ ಸಾಮಾನ್ಯ ಬಿಂದು ಇರುತ್ತೆ, ಹಾಗೇನೆ ಸಾಮಾನ್ಯ ಬಾಹು ಇದ್ರೆ ನಾವೇನ್ ಹೇಳ್ತೀವಿ? ಅದಕ್ಕೆ ಪಾರ್ಶ್ವ ಕೋನಗಳು ಅಂತ ಹೇಳ್ತೀವಿ ಅಲ್ವಾ? ಸೊ ಒಂದ್ ನಿಮಿಷ. ಸೊ ಏನ್ ಮಾಡೋಣ, ಮತ್ತೊಂದ್ಸಲ ಹಾಕೋಣ ಡ್ರಾಯಿಂಗ್. ಸೊ ನಾವೊಂದು ಸ್ಟ್ರೈಟ್ ಲೈನ್ ಇದೆ. ಸ್ಟ್ರೈಟ್ ಲೈನ್ ನಾವೇನ್ ಮಾಡ್ತಿದೀವಿ? ಒಂದು ಪಾರ್ಶ್ವ ಕೋನ ಬರೋ ತರ ನಾವ್ 2ನ್ನ ಹಾಕೊಳ್ತಾ ಇದೀವಿ. ಓಕೆ, ಸೊ ಈ ಇದೆರಡು ಏನಿದು ಈಗ 2 ಪಾರ್ಶ್ವ ಕೋನಗಳು. ಯಾಕಂದ್ರೆ ಇದು ಕಾಮನ್ ಪಾಯಿಂಟ್ ಇದೆ, ಸಾಮಾನ್ಯ ಬಿಂದು ಇದೆ, ಹಾಗೇನೆ ಏನಾಗಿದೆ? ಸಾಮಾನ್ಯ ಬಾಹು ಇದೆ. ಸೊ ಇದೆರಡು ಪಾರ್ಶ್ವ ಕೋನಗಳಾದ್ಮೇಲೆ ಇದೆರಡಕ್ಕೆ ಬರುವ ಇದೆರಡಕ್ಕೂ ಮೊತ್ತ ಮಾಡಿದಾಗ ನಮ್ಗೆ ಏನ್ ಬರ್ಬೇಕು? 180 ಡಿಗ್ರಿ ಬಂದ್ರೆ ಸೊ ಇದಕ್ಕೆ ಏನ್ ಹೇಳ್ತೀವಿ ನಾವು? ಸರಳ ಯುಗ್ಮಗಳು ಅಂತ ಹೇಳ್ತೀವಿ. ಓಕೆ, ಸೊ ಇದೆರಡು ಏನ್ ಮಾಡುತ್ತೆ? ಸರಳ ಯುಗ್ಮಗಳು ಅಂತ ಅಂದ್ಮೇಲೆ ಅದೇನಾಯ್ತು? ಅದೆರಡು ಸಾಮಾನ್ಯವಲ್ಲದ ಬಾಹುಗಳು ಸೇರಿ ಏನಾಯ್ತು? ಒಂದು ಸರಳ ರೇಖೆಯನ್ನ ಮಾಡ್ತೇವೆ. ಸಾಮಾನ್ಯವಲ್ಲದ ಬಾಹು ಅಂದ್ರೆ ಯಾವುದು? ಇದು ನಮ್ಗೆ ಇಲ್ಲಿ ಕಾಣ್ತಿಲ್ಲ, ಇದು ಸಾಮಾನ್ಯ ಬಾಹು. ಸೊ ಇದೆರಡು ಏನಾಗುತ್ತೆ? ಅದೆರಡು ಸಾಮಾನ್ಯವಲ್ಲದ ಬಾಹುಗಳು. ಸೊ ಈ ಸಾಮಾನ್ಯವಲ್ಲದ ಬಾಹುಗಳು ಏನ್ ಮಾಡ್ತಿದೆ? ಅಲ್ಲಿ ಒಂದು ಸರಳ ರೇಖೆಯನ್ನ ಉಂಟು ಮಾಡ್ತಾ ಇದೆ. ಸೊ ಇದೇನಿದು? ಆಧಾರ ಪ್ರತಿಜ್ಞೆ 3.2. ಹಾಗೇನೆ ಪ್ರಮೇಯ ನೋಡೋಣ. ಸೊ ಪ್ರಮೇಯ ಆಲ್ರೆಡಿ ನಾವು ನೋಡಿದೀವಿ. ಯಾವಾಗ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ನಾವು ಯಾವಾಗ ಮಾಡಿದ್ವಿ ಅವಾಗ ಇದನ್ನ ನೋಡಿದ್ವಿ ನಾವು. ಏನು? 2 ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತದೆ. ಅಂದ್ರೆ 2 ಆಂಗಲ್ ನಿಮ್ಗೆ ಯಾವಾಗ ಲೈನ್ ಯಾವಾಗ ಇಂಟರ್ಸೆಕ್ಟ್ ಆಗುತ್ತೋ ಅವಾಗ ಆಪೋಸಿಟ್ ಆಂಗಲ್ಸ್ ಏನಾಗಿರುತ್ತೆ? ಈಕ್ವಲ್ ಇರುತ್ತೆ. ಇದೇನು? ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂದ್ರೆ ಶೃಂಗಾಭಿಮುಖ ಕೋನಗಳು ಅಂತ ನಾವು ಆಲ್ರೆಡಿ ಕಲ್ತ್ವಿ ಅಲ್ವಾ? ಸೊ ಇದೇನಿದು? ಪ್ರಮೇಯ 3.1. ಅಂದ್ರೆ ನಾವೇನ್ ಮಾಡ್ಬೋದು? ಇದನ್ನ ಪ್ರೂವ್ ಮಾಡ್ಬೋದು. ಹೇಗೆ? ಈಗ ಏನ್ ಮಾಡ್ಬೋದು ನಾವು? ಹೇಗೆ ತಗೊಳ್ತೀವಿ ನಾವು? ಆಧಾರ ಪ್ರತಿಜ್ಞೆ ಹೀಗೆ ತಗೊಂಡ್ವಲ್ಲ, ಹೀಗೆ ತಗೊಂಡ್ಬಿಟ್ಟು ಸೊ ಇದೆರಡು ಪ್ಲಸ್ ಮಾಡಿದಾಗ ಎಷ್ಟು ಬರುತ್ತೆ ನಿಮಗೆ? 180 ಡಿಗ್ರಿ ಬರುತ್ತೆ ಅಲ್ವಾ? ಸೊ ಇದು 180 ಡಿಗ್ರಿ ಬರುತ್ತೆ ಅಂದ್ಮೇಲೆ ಸೊ ಈ ಅಪೋಸಿಟ್ ಸೈಡ್ಸ್ ಅಲ್ಲಿ ಏನ್ ಬರುತ್ತೆ ನಮಗೆ? 180 ಡಿಗ್ರಿ ಬಂದೇ ಬರುತ್ತೆ
ಅಲ್ವಾ? ಸೊ ಇದೆರಡನ್ನ ಕಂಡೀಷನ್ಸ್ ತಗೊಬಿಟ್ಟು ನಾವೇನು ಮಾಡ್ಬೋದು, ಇದನ್ನ ಪ್ರೂವ್ ಮಾಡೋದು. ಬಟ್ ಅದೇನದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಸೊ ಹಾಗಾಗಿ ಏನು ಮಾಡೋಣ, ನಾವು ಇಷ್ಟು ನೆನಪಿದ್ರೆ ಸಾಕು. ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಲ್ಲಿ ಶೃಂಗಾಭಿಮುಖ ಕೋನಗಳು ಏನಾಗಿರುತ್ತೆ, ಯಾವುದೇ ಎರಡು ಲೈನ್ಸ್ ಇಂಟರ್ಸೆಕ್ಷನ್ ಆಗುತ್ತೋ ಅವಾಗ ಏನಾಗುತ್ತೆ, ಆಪೋಸಿಟ್ ಆಗಿ ಬರುವಂತಹ ಆಂಗಲ್ಸ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ ಅನ್ನೋದು ನಿಮಗೆ ನೆನಪಿ. ಓಕೆ, ಸೊ ಹಾಗಾದ್ರೆ ಬನ್ನಿ ನಾವೀಗ ಏನ್ ಮಾಡೋಣ, ಎಕ್ಸರ್ಸೈಸ್ 3.1 ಅಲ್ಲಿ ಏನೇನು ಕ್ವೆಶನ್ಸ್ ಬರುತ್ತೆ ಅನ್ನೋದನ್ನ ನಮ್ಮ ಮ್ಯಾಥ್ಸ್ ಕ್ಲಾಸ್ಗೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ. ಓಕೆ, ಬರ್ತೀರಲ್ಲ? ಸೊ ಹಲೋ ಎವ್ರಿವನ್. ಸೊ ನಾವೇನು ಮಾಡ್ತಿದ್ದೀವಿ, ರೇಖೆಗಳು ಮತ್ತು ಕೋನಗಳು ಪಾಠದಲ್ಲಿ ಅಭ್ಯಾಸ 3.1ನ ಸಾಲ್ವ್ ಮಾಡ್ತಿದ್ವಿ. ಅದಕ್ಕೂ ಮುಂಚೆ ನಾವೇನು ಕಲ್ತಿದ್ವಿ, ಲೈನ್ಸ್ ಬಗ್ಗೆ ಕಲ್ತಿದ್ವಿ ಮತ್ತು ಕೋನಗಳ ಬಗ್ಗೆ ಕಲ್ತಿದ್ವಿ. ಅಂದರೆ ರೇಖೆಗಳು ಮತ್ತು ಏನು ಮಾಡಿದ್ವಿ, ಕೋನಗಳ ಬಗ್ಗೆ ನಾವೇನು ಮಾಡಿದ್ವಿ ಕಲ್ತಿದ್ವಿ, ಕರೆಕ್ಟ್ ಅಲ್ವಾ? ಸೊ ಅದನ್ನು ಯೂಸ್ ಮಾಡಿ ನಾವೇನು ಮಾಡ್ತಿದ್ದೀವಿ ಇಲ್ಲಿ, ಈ ಅಭ್ಯಾಸ 3.1ನ ನಾವು ಸಾಲ್ವ್ ಮಾಡ್ಕೊಳ್ತಾ ಹೋಗ್ತಿದ್ವಿ. ಸೊ ಕ್ವಶನ್ ನಂಬರ್ 1 ನೋಡಿ, ವಿತ್ ಫಿಗರ್ ಕೊಟ್ಟಿದ್ದಾರೆ. ಏನಂತ, ಚಿತ್ರದಲ್ಲಿ AB ಮತ್ತು CD ಸರಳ ರೇಖೆಗಳು O ಬಿಂದುವಿನಲ್ಲಿ ಛೇದಿಸುತ್ತಿವೆ. ಆ್ಯಂಗಲ್ AOC ಪ್ಲಸ್ ಆ್ಯಂಗಲ್ BOD ಈಸ್ ಈಕ್ವಲ್ಸ್ ಟು ಏನಿದೆ, 70 ಡಿಗ್ರಿ ಇದೆ. ಜೊತೆಗೆ BOD 40 ಡಿಗ್ರಿ ಇದೆ. ಆದರೆ ಅಂದರೆ ಇದಿಷ್ಟು ಕೊಟ್ಟಿದ್ದಾರೆ, ಹಾಗಾಗಿ ಆ್ಯಂಗಲ್ BOE ಮತ್ತು ಸರಳಾಧಿಕ ಕೋನ COEನ ನಾವೇನು ಮಾಡಬೇಕು, ಕಂಡುಹಿಡಿಯಬೇಕು. ಓಕೆ, ಸೊ ಈ ಕೊಟ್ಟಿರೋ ಅಂಶಗಳನ್ನ ನಾವೇನು ಮಾಡ್ತೀವಿ, ಈ ಫಿಗರಿಗೆ ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ AOC ಪ್ಲಸ್ BOE, ಫಸ್ಟ್ ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. AOC ಮತ್ತು BOE ಎಷ್ಟಿದೆ ಟೋಟಲ್, ಎರಡೂ ಸೇರಿಸ್ಬಿಟ್ಟು 70 ಡಿಗ್ರಿ ಕೊಟ್ಟಿದ್ದಾರೆ ಅಲ್ವಾ? ಸೊ AOC ಏನಿದೆ ಈ ಆ್ಯಂಗಲ್ ಮತ್ತು BOE ಇದೆರಡೂ ಸೇರಿಸಿದಾಗ ಎಷ್ಟು ಸಿಗ್ತದೆ ನಮಗೆ, 70 ಡಿಗ್ರಿ ಸಿಗ್ತಾ ಇದೆ. ಓಕೆ, ಅದ್ರ ಜೊತೆಗೆ ಇನ್ನೇನಿದೆ, BOD ನಮ್ಗೆ ಏನು ಕೊಟ್ಟಿದ್ದಾರೆ, 40 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಇಲ್ಲಿ ಕಾಣುತ್ತಲ್ಲ, BOD ಏನಿದೆ 40 ಡಿಗ್ರಿ ಇದೆ. ಸೊ ಇದನ್ನು ನಾವೇನು ಮಾಡ್ಬೋದು, ಇಲ್ಲಿ ಎರಡೆರಡು ಇರೋದ್ರಿಂದ ನಾವೇನು ಮಾಡ್ತಿಲ್ಲ, 70 ಡಿಗ್ರಿ ಮೆನ್ಷನ್ ಮಾಡ್ತಿಲ್ಲ. ಇದು ನಮಗೆ ಗೊತ್ತಿರಲಿ, ಇದೆರಡು ಸೇರಿಸಿದಾಗ 70 ಡಿಗ್ರಿ ಆಗುತ್ತೆ. ಜೊತೆಗೆ BOD ಸಿಂಗಲ್ ಇರೋದ್ರಿಂದ ಇದೇನಾಗುತ್ತೆ, 40 ಡಿಗ್ರಿ ಆಗಿರುತ್ತೆ. ಓಕೆ, BOD ಏನಾಯಿತು, 40 ಡಿಗ್ರಿ ಆಯಿತು. ಸೊ ನಮಗಿಲ್ಲಿ ಈಸಿಯಾಗಿ ಗೊತ್ತಾಗ್ತಿದೆ ಏನಂತ, AB ಮತ್ತು CD ಸರಳ ರೇಖೆಗಳು ಜಾಯಿನ್ ಆಗಿದೆ, ಅಂದರೆ ಇಂಟರ್ಸೆಕ್ಷನ್ ಆಗಿದೆ. ಇಂಟರ್ಸೆಕ್ಷನ್ ಆದಾಗ ನಮಗೆ ಈಸಿಯಾಗಿ ಯಾವ್ದು ಸಿಗುತ್ತೆ, ಶೃಂಗಾಭಿಮುಖ ಕೋನಗಳು ಸಿಗುತ್ತೆ. ಅಂದರೆ ಏನದು, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಸೊ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಏನಾಗಿರುತ್ತೆ, ಯಾವಾಗ್ಲೂ ಸೇಮ್ ಇದ್ದೇ ಇರುತ್ತೆ. ಅಂದರೆ ಶೃಂಗಾಭಿಮುಖ ಕೋನಗಳು ಯಾವಾಗ ಪ್ರೊಡ್ಯೂಸ್ ಆಗುತ್ತೆ, ಇಫ್ ದ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಟು ಈಚ್ ಅದರ್. AB ಮತ್ತು CD ಇಂಟರ್ಸೆಕ್ಷನ್ ಆಗಿರೋದ್ರಿಂದ ಇದರಲ್ಲಿ ಆಪೋಸಿಟ್ ಬರೋವಂಥ ಆ್ಯಂಗಲ್ಸ್ ಏನಾಗಿರುತ್ತೆ, ಈಕ್ವಲ್ ಇದ್ದೇ ಇರುತ್ತೆ. ಸೊ ಇದು 40 ಡಿಗ್ರಿ ಇರೋದ್ರಿಂದ ಇದ್ರ ಆಪೋಸಿಟ್ ಆ್ಯಂಗಲ್ ಏನಾಗಿರುತ್ತೆ, 40 ಇದ್ದೇ ಇರುತ್ತೆ. ಸೊ ಅದನ್ನೇನು ಮಾಡ್ತೀವಿ ನಾವಿಲ್ಲಿ, ನಮಗೆ ಗೊತ್ತಾಗೋ ಕಂಡೀಷನ್ಸ್ನೆಲ್ಲ ಏನು ಹಾಕ್ತೀರಾ, ಫಸ್ಟ್ ಅದನ್ನ ಬರ್ಕೊಂಬಿಡಿ, ನಮಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ, ಕರೆಕ್ಟಾ? ಸೊ ಫಸ್ಟ್ BOD ಕೊಟ್ಟಿರೋದು ಆ್ಯಂಗಲ್ BOD ಯಾವುದಕ್ಕೆ ಈಕ್ವಲ್ ಆಗುತ್ತೆ, AOCಗೆ ಈಕ್ವಲ್ ಆಗುತ್ತೆ, ಕರೆಕ್ಟಾ? AOC ಈಕ್ವಲ್ಸ್ ಟು ಎಷ್ಟು, 40 ಡಿಗ್ರಿ. ಯಾಕೆ, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಹೀಗೂನಾದರೂ ಬರಿಬೋದು, ಅಥವಾ ನೀವೇನು ಬರ್ಕೋಬೋದು, ಶೃಂಗಾಭಿಮುಖ ಕೋನಗಳು ಅಂತನಾದ್ರು ಹಾಕ್ಕೊಬೋದು. ಓಕೆ, ನಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಶೃಂಗಾಭಿಮುಖ ಕೋನಗಳು ಏನಾಗಿರುತ್ತೆ, ಯಾವಾಗಲೂ ಈಕ್ವಲ್ ಇದ್ದೇ ಇರುತ್ತೆ. ಸೊ BOD ಮತ್ತು AOC ಎರಡು ಸೇಮ್ ಆ್ಯಂಗಲ್, ಎಷ್ಟದು, 40 ಡಿಗ್ರಿ. ಓಕೆ, ಇದೆರಡು ನಮಗೆ ಸಿಕ್ತು. ಇನ್ನೇನು ಬೇಕು ನಮಗೆ, AOC ಪ್ಲಸ್ BOE 70 ಡಿಗ್ರಿ ಕೊಟ್ಟಿರೋದ್ರಿಂದ ನಾವೇನು ಮಾಡ್ಬೋದು, AOC 40 ಡಿಗ್ರಿ ಅಂತ ಗೊತ್ತಿರೋದ್ರಿಂದ BOEನ ಮಾಡ್ಬೋದು. ಹೇಗೆ, AOC 40 ಇದೆ ಅಂದಮೇಲೆ ಇಲ್ಲಿಗೆ ನಾವು 40 ಹಾಕಿದ್ರೆ ಏನಾಗುತ್ತೆ, BOEಗೆ ವ್ಯಾಲ್ಯೂ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಏನದು, AOC ಪ್ಲಸ್ ಆ್ಯಂಗಲ್ BOE ಈಸ್ ಈಕ್ವಲ್ಸ್ ಟು 70 ಡಿಗ್ರಿ. ಓಕೆ, ನಾವೇನು ಮಾಡ್ತಿದ್ದೀವಿ ಈಗ, ಇಲ್ಲಿದೆಯಲ್ಲ ಈ ಆ್ಯಂಗಲ್ನ ಇಲ್ಲಿಗೆ ಅಪ್ಲೈ ಮಾಡ್ತೀವಿ. ಓಕೆ, ಸೊ AOC 40 ಡಿಗ್ರಿ ಇದೆ. ಸೊ ಇದು 40 ಡಿಗ್ರಿ ಪ್ಲಸ್ BOE ಈಸ್ ಈಕ್ವಲ್ಸ್ ಟು 70 ಡಿಗ್ರಿ. ಓಕೆ, ದೆನ್ ಈ BOE ಬೇಕು ಅಂದರೆ ನಾವೇನು ಮಾಡಬೇಕು, ಕಾನ್ಸ್ಟೆಂಟ್ಗಳನ್ನ, ನಂಬರ್ಸ್ನ ಏನು ಮಾಡಬೇಕು, ಶಿಫ್ಟ್ ಮಾಡಬೇಕು. ಯಾವ ಕಡೆ ಶಿಫ್ಟ್ ಮಾಡ್ತೀರಾ, ನಿಮಗೆ ಬೇಕಾಗಿರೋದು ಯಾವುದು, BOE, ಕರೆಕ್ಟಾ? ಯಾವ ಸೈಡ್ ಇದೆ ನಮಗದು, ಲೆಫ್ಟ್ ಸೈಡ್ ಇದೆ. ಸೊ ಇದನ್ನ ಏನು ಮಾಡಬೇಕು, ರೈಟ್ ಸೈಡ್ಗೆ ಶಿಫ್ಟ್ ಮಾಡಬೇಕು. ಸೊ ಏನಾಯ್ತಾಗ, BOE ಈಸ್ ಈಕ್ವಲ್ಸ್ ಟು 70 ಡಿಗ್ರಿ ಮೈನಸ್ 40 ಡಿಗ್ರಿ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ಆನ್ಸರ 30 ಡಿಗ್ರಿ ಆಗುತ್ತೆ. ಸಿಗ್ತಾ ಹಾಗಾದರೆ ಆ್ಯಂಗಲ್ BOE, ಅದನ್ನೇ ಕೇಳಿದ್ದಲ್ವಾ? ಆದರೆ BOEಯನ್ನು ಕಂಡುಹಿಡಿಯಿರಿ. ಸಿಗ್ತಾ ಆನ್ಸರ್, ಫಸ್ಟ್ ಆನ್ಸರು. ಸೊ ಇದೇನಾಗುತ್ತೆ, ನಮ್ಮ ಫಸ್ಟ್ ಆನ್ಸರ್ ಆಗಿರುತ್ತೆ. ಆ್ಯಂಗಲ್ BOE ಈಸ್ ಈಕ್ವಲ್ಸ್ ಟು 30 ಡಿಗ್ರಿ. ಇದು ಒಂದು ಆನ್ಸರ್. ಜೊತೆಗೆ ಇನ್ನೇನಿದೆ ನಿಮಗೆ,
ಸರಳಾಧಿಕ ಕೋನ COEನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಸರಳಾಧಿಕ ಕೋನ COEನ ಹೇಗೆ ಮಾಡ್ತೀರಾ ನೀವು? ಒಂದು ಕೆಲಸ ಮಾಡ್ಬೋದು, ನಾನು ಏನು ಈ ಎಲ್ಲ ಆ್ಯಂಗಲ್ಸ್ನ ಪ್ಲಸ್ ಮಾಡಿ, ಸರಳಾಧಿಕ ಕೋನ ಅಂದರೆ ಗೊತ್ತಾಗತ್ತಲ್ವಾ ಹೇಗೆ? COEನ ಹೊರಗಡೆ ಸಿಗೋವಂಥ ಆ್ಯಂಗಲ್ ಏನಾಗಿರುತ್ತೆ? ಸರಳಾಧಿಕ ಕೋನ ಆಗಿರುತ್ತೆ. ಸೊ ಈ ಆ್ಯಂಗಲ್ನ ಮಾಡಬೇಕು ಅಂದರೆ ಇದೆಲ್ಲದನ್ನು ಪ್ಲಸ್ ಮಾಡ್ಬೋದು, ಅದು ಒಂದು ಕೇಸು. ಇಲ್ಲಾಂದರೆ ಇನ್ನೇನು ಮಾಡ್ಬೋದು ನೀವು, ಈ COEನ ಫಸ್ಟ್ ಫೈಂಡ್ ಔಟ್ ಮಾಡಿಕೊಂಡು ಟೋಟಲ್ ಆ್ಯಂಗಲ್ ಎಷ್ಟಪ್ಪ ನಮಗೆ ಕಂಪ್ಲೀಟ್ ಆ್ಯಂಗಲ್ ಅಥವಾ ಪೂರ್ಣ ಕೋನ ಅಂತ ಹೇಳ್ತೀವಲ್ಲ, ಎಷ್ಟಿರುತ್ತೆ ಅದು? 360 ಡಿಗ್ರಿ. ಯಾಕಂದರೆ ಒಂದು ಸರ್ಕಲ್ನ ಫಾರ್ಮೇಷನ್ ಮಾಡುತ್ತೆ ಅದು. ಸೊ 360 ಡಿಗ್ರಿ ಇದ್ದೇ ಇರುತ್ತೆ. ಸೊ COEನ ಮಾಡಿಕೊಂಡು 360ಇಂದ ಮೈನಸ್ ಮಾಡಿದ್ರೆ ಏನು ಸಿಗುತ್ತೆ? ಸರಳಾಧಿಕ ಕೋನ COE ಸಿಕ್ಕೇ ಸಿಗುತ್ತೆ. ಸೊ ಹಾಗಾದ್ರೆ ಏನು ಬರೀಬೋದು ನಾವೀಗ? ಓಕೆ, ಸರಳಾಧಿಕ ಕೋನ COE ಯಾವುದಕ್ಕೆ ಈಕ್ವಲ್ ಆಗುತ್ತೆ? 360ಇಂದ ಯಾವುದನ್ನು ಮೈನಸ್ ಮಾಡ್ಬೇಕು ನಾವೀಗ? ಆ್ಯಂಗಲ್ COEನ ಮೈನಸ್ ಮಾಡಬೇಕು. ಕರೆಕ್ಟಾ? ಸೊ ಸರಳಾಧಿಕ ಕೋನ COEಯಿಂದ ಈ ಮಾಡೋಕ್ಕೆ ಏನು ಮಾಡಬೇಕು? 360ಇಂದ COEನ ಮೈನಸ್ ಮಾಡಬೇಕು. COE ಇದೆಯಾ ನಿಮ್ಗಲ್ಲಿ? ಈ ಆ್ಯಂಗಲ್ ಇದೆಯಾ? ಹೇಗೆ ಮಾಡ್ಬೇಕು ನಾವು ಇದನ್ನು? ಹೇಗೆ ಮಾಡ್ತೀವಿ? ಒಂದಕ್ಕೊಂದು ಕನೆಕ್ಷನ್ ನೋಡ್ಕೊಳ್ತಾ ಹೋಗಿ. ಇದು ಬೇಕು ಅಂದರೆ ನಮಗೆ ಗೊತ್ತಿದೆ, ಸರಳ ಕೋನ ಅಂತ ನಾವು ಹೇಳ್ತೀವಲ್ಲ, ಸ್ಟ್ರೈಟ್ ಆ್ಯಂಗಲ್. ಇದು AB ಸ್ಟ್ರೈಟ್ ಲೈನ್ ಅಲ್ವಾ? ಸೊ AB ಸ್ಟ್ರೈಟ್ ಲೈನ್, ಒಂದು ಸ್ಟ್ರೈಟ್ ಲೈನ್ ಆಗೋಕ್ಕೆ ಎಷ್ಟು ಆ್ಯಂಗಲ್ ಬೇಕಪ್ಪ ನಮಗೆ? 180 ಡಿಗ್ರಿ ಬೇಕೇ ಬೇಕು. ಕರೆಕ್ಟ್ ಅಲ್ವಾ? ಸೊ ಇದು ನಮಗೆ ಎಕ್ಸಾಕ್ಟ್ ಕಾಣ್ತಿದೆಯಲ್ಲ, ಇದು 180 ಡಿಗ್ರಿ. ಇದು ಎರಡೂ ಸೇರ್ಸ್ ಎಷ್ಟಿದೆ ನಮಗೆ? 70 ಇದೆ. ಸೊ ಇದೇನಾಗಿರುತ್ತೆ? ರಿಮೈನಿಂಗ್ ಆ್ಯಂಗಲ್ ಆಗಿರುತ್ತೆ. ಓಕೆ, ಸೊ ಇದೆರಡು ಸೇರ್ಸ್ 70 ಇದೆ ಅಂದಮೇಲೆ ಟೋಟಲ್ 180. 180ಇಂದ ಏನು ಮಾಡ್ತೀವಿ ನಾವು? 70ನ ಮೈನಸ್ ಮಾಡ್ತೀವಿ. ಅವಾಗ ಏನು ಸಿಗುತ್ತೆ? COE ಸಿಗುತ್ತೆ. ಓಕೆ, ಸೊ COE ಏನಾಗುತ್ತೆ ಹಾಗಾದರೆ? 180ಇಂದ 70ನ ಮೈನಸ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ. ಸರಳ ಕೋನ ಎಷ್ಟಾಗುತ್ತೆ? 180 ಡಿಗ್ರಿ ಆಗುತ್ತೆ. AB ಲೈನ್ ಇಟ್ ಈಸ್ ಅ ಸ್ಟ್ರೈಟ್ ಲೈನ್. ಸೊ ಇಟ್ ಮೆಷರ್ಸ್ 180 ಡಿಗ್ರಿ. ಇದಕ್ಕೆ ನಾವೇನು ಮಾಡಬೇಕು? ಈ ಎರಡು ಆ್ಯಂಗಲ್ನ ಮೈನಸ್ ಮಾಡಿದಾಗ ಉಳಿಯೋದ ಆ್ಯಂಗಲ್ COE ಆಗೇ ಇರುತ್ತೆ. ಸೊ ಮೈನಸ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ? 110 ಡಿಗ್ರಿ ಆಗಿರುತ್ತೆ. ಸೊ ಆ್ಯಂಗಲ್ COE ಇಸ್ ಈಕ್ವಲ್ಸ್ ಟು ಎಷ್ಟು? ಆ್ಯಂಗಲ್ 110 ಡಿಗ್ರಿ. ಸೊ ಇಲ್ಲಿ ಅಪ್ಲೈ ಮಾಡಿ ಅದನ್ನು. 360 ಡಿಗ್ರಿ ಮೈನಸ್ ಆ್ಯಂಗಲ್ COE ಎಷ್ಟು? 110 ಡಿಗ್ರಿ. ಸೊ ಎಷ್ಟಾಯ್ತು ಹಾಗಾದರೆ? 360ಇಂದ 110ನ ಏನು ಮಾಡ್ತೀರಾ ಈಗ? ಮೈನಸ್ ಮಾಡ್ತೀರಾ. ಸೊ ಅದನ್ನು ಈ ಥರ ಸೈಡಿಗೆ ಹಾಕ್ಕೊಂಡು ಬರೆಯೋ ಅವಶ್ಯಕತೆ ಇಲ್ಲ ಯಾವತ್ತೂ. ಫಸ್ಟ್ ಡಿಜಿಟಿಂದ ಫಸ್ಟ್ ಡಿಜಿಟ್ ಮೈನಸ್ ಮಾಡಿ. 0 0 is 0, 6 minus 1 is 5, 3 minus 1 is 2. ಕರೆಕ್ಟಾ? 0 minus 0 is 0, 6 minus 1 5, 3 minus 1 2. ಎಷ್ಟಾಯಿತು ಹಾಗಾದರೆ? ಸರಳಾಧಿಕ ಕೋನ COE is equals to 250 ಡಿಗ್ರಿ. ಇದೇನಾಗುತ್ತೆ? ನಮ್ಮ ಸೆಕೆಂಡ್ ಆನ್ಸರ್ ಕೊಟ್ಟಿದ್ದಾರಲ್ಲಪ್ಪ, ಅದೇನಾಗುತ್ತೆ? ಸರಳಾಧಿಕ ಕೋನ COE 250 ಡಿಗ್ರಿ ಆಗಿರುತ್ತೆ. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನಾವು ಕ್ವೆಶನ್ ನಂಬರ್ 1ನ ಹೀಗೆ ಸಾಲ್ವ್ ಮಾಡಿದ್ವಿ, ನೀವು ನೋಡ್ಕೊಂಡ್ರಲ್ವ? ಹಾಗೆ ನಾವೇನು ಮಾಡ್ತಿದ್ವಿ, ಕ್ವೆಶನ್ ನಂಬರ್ 2ನೂ ಸಹ ಈ ಆ್ಯಂಗಲ್ ಮತ್ತು ಲೈನ್ಸ್ ಏನಿದೆ ಆ ಕಂಡೀಷನ್ ಮೇಲೆ ನಾವು ಏನು ಮಾಡ್ತೀವಿ? ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ನೋಡ್ಕೊಳ್ಳಿ ಕ್ವೆಶನ್. ಈಗ ಚಿತ್ರದಲ್ಲಿ XY ಮತ್ತು MN ಸರಳ ರೇಖೆಗಳು O ಬಿಂದುವಿನಲ್ಲಿ ಛೇದಿಸುತ್ತವೆ. ಕರೆಕ್ಟಾ? ಈ ಫಿಗರಲ್ಲಿ ನೋಡಿ ನಿಮಗೆ ಕಾಣುತ್ತೆ, XY ಮತ್ತು MN ರೇಖೆಗಳು ಏನಾಗ್ತದೆ? O ಬಿಂದುವಿನಲ್ಲಿ ಛೇದಿಸುತ್ತವೆ. ಅಂದರೆ ಏನಾಗ್ತದೆ? ಇಂಟರ್ಸೆಕ್ಷನ್ ಆಗ್ತಾ ಇದೆ. ಈ ಇಂಟರ್ಸೆಕ್ಷನ್ ಅಂತ ಅಥವಾ ಛೇದಿಸುತ್ತವೆ ಅಂತ ವರ್ಡ್ ಬಂದ ತಕ್ಷಣ ನಿಮ್ಗೆ ಏನು ನೆನಪಾಗಬೇಕು? ಏನು ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಅಥವಾ ಶೃಂಗಾಭಿಮುಖ ಕೋನಗಳು ಅಂತ ಹೇಳ್ತೀವಲ್ಲ, ಅದು ನಿಮಗೆ ನೆನಪಾಗಬೇಕು. ಯಾಕಂದರೆ ಅದು ಎರಡು ಈಕ್ವಲ್ ಇದ್ದೇ ಇರುತ್ತೆ, ಹಾಗಾಗಿ ನಮಗೆ ಅದು ನೆನಪಾಗಬೇಕು. ಜೊತೆಗೆ ಆ್ಯಂಗಲ್ POY ಈಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ? 90 ಡಿಗ್ರಿ ಕೊಟ್ಟಿದ್ದಾರೆ. ಆ್ಯಂಗಲ್ POY ಏನಿದೆ? 90 ಡಿಗ್ರಿ ಇದೆ. ಈ ಸಿಂಬಲ್ ನಿಮಗೆ ಹಾಕಿದ್ದಾರೆ ಅಂದರೆ ಏನರ್ಥ? ಅದು 90 ಡಿಗ್ರಿ ಅಂತಲೇ ಅರ್ಥ. ಅವ್ರು ಕೊಟ್ಟರು ಕೊಡದೇ ಇರಲಿ, ಈ ಲೈನ್ ನಿಮಗೆ ಕಾಣ್ತಿದೆಯಲ್ಲ, ಈ ಥರ ಎರಡು ಲೈನ್ ಹೀಗೆ ಬಂದರೆ ಇದೇನರ್ಥ? ಪರ್ಪೆಂಡಿಕ್ಯುಲರ್ ಅಂತಲೇ ಅರ್ಥ. ಅಂದರೆ ಪರ್ಪೆಂಡಿಕ್ಯುಲರ್ ಅಂದರೆ ಏನಾಗಿರುತ್ತೆ? 90 ಡಿಗ್ರಿಯಲ್ಲಿ ಇಂಟರ್ಸೆಕ್ಷನ್ ಆಗಿರುತ್ತೆ. ಸೊ ಇದು ಏನರ್ಥ? 90 ಡಿಗ್ರಿ ಅಂತಲೇ ಅರ್ಥ. ಸೊ ಈಚೆ ಲೈನಲ್ಲಿ 90 ಡಿಗ್ರಿ ಇದೆ ಅಂದರೆ ಈ POX ಏನಾಗಿರುತ್ತೆ? ಇಮ್ಯಾಜಿನ್ ಮಾಡ್ಬೋದಾ ನೀವು? POY 90 ಡಿಗ್ರಿ ಆಗಿದೆ ಅಂದಮೇಲೆ ಈ POX ಏನಾಗಿರುತ್ತೆ? ಅದು 90 ಡಿಗ್ರಿ ಆಗಿರುತ್ತೆ. ಯಾಕಂದರೆ XY ಏನದು? ಸ್ಟ್ರೈಟ್ ಲೈನ್. ಎಷ್ಟಾಗಬೇಕು? ಸ್ಟ್ರೈಟ್ ಲೈನು 180 ಡಿಗ್ರಿ ಆಗಬೇಕು. ಸೊ 90 ಈಚೆ ಇದೆ ಅಂದರೆ ಈಚೆನೂ ಎಷ್ಟಿರುತ್ತೆ? 90 ಇದ್ದೇ ಇರುತ್ತೆ. ಸೊ POX ಎಷ್ಟಿರುತ್ತೆ? 90 ಡಿಗ್ರಿ ಇದ್ದೇ ಇರುತ್ತೆ. ಸೊ ಕೊಟ್ಟಿರುವ ದತ್ತದಲ್ಲಿ, ಅಂದರೆ ಡಾಟಾ ಅಂತ ನಾವು ಹಾಕ್ಕೊಳ್ತೀವಲ್ಲ, ಅದನ್ನು ನೀವು ಹಾಕ್ಕೊಳ್ಳಿ. ದತ್ತ ಏನೇನು ಕೊಟ್ಟಿದ್ದಾರೆ? ಈ POX ಅಲ್ಲಿ 2 ಡಿವಿಷನ್ ಕೊಟ್ಟಿದ್ದಾರೆ. ಯಾಕಂದರೆ ಮಧ್ಯೆ ಒಂದು ಲೈನ್ ಹೇಳ್ಬಿಟ್ಟಿದ್ದಾರೆ ನಮಗೆ. ಆ ಮಧ್ಯದ 2 ಲೈನಲ್ಲಿ 2 ನಿಮಗೆ ಆ್ಯಂಗಲ್ಸ್ ಕಾಣ್ತಿದೆ. ಯಾವುದ್ಯಾವುದು? ಆ್ಯಂಗಲ್ A ಮತ್ತು B. ಕರೆಕ್ಟಾ?
ಅದ್ರಿಗೆ ಏನು ರೇಷಿಯೋ ಕೊಟ್ಟಿದ್ದಾರಲ್ಲ ಅನುಪಾತಗಳು. ಸೊ A:B = 2:3 ಅಂತ ಕ್ವೆಶನಲ್ಲಿದೆ. ಕರೆಕ್ಟಾ? A:2B = 2:3. ಈ ಯಾವಾಗಲೂ ರೇಷಿಯೋ ಕೊಟ್ಟಾಗ ನಮ್ಗೇನು ನೆನಪಿರಬೇಕು, ರೇಷಿಯೋನ ಯಾವತ್ತೂ ಏನು ಮಾಡಿರ್ತಾರೆ, ನಂಬರ್ಸ್. ಈಗ ಎಕ್ಸಾಂಪಲ್ ನಾನು ಕೊಡೋದಾದರೆ 12:16 ಅಂತ ಏನೋ ನಂಬರ್ ಸಿಕ್ತು ಅಪ್ಪ ನಮಗೆ. ಇದನ್ನು ರೇಷಿಯೋ ಹಾಕಿ ಹೇಗೆ ಕನ್ವರ್ಟ್ ಮಾಡ್ತೀವಿ, ನಾವು ಹೇಗೆ ಮಾಡ್ತೀವಿ, ಕಾಮನ್ ನಂಬರ್ಸ್ನ ಕ್ಯಾನ್ಸಲ್ ಮಾಡ್ತೀವಿ. ಕರೆಕ್ಟಾ? 12 ಮತ್ತು 16 ಕಾಮನ್ ಟೇಬಲ್ಸಲ್ಲಿ ಯಾವ್ದು ಬರುತ್ತೆ, 2 ಟೇಬಲ್ಸಲ್ಲಿ ಕಾಮನ್ ಆಗಿ ಬರುತ್ತೆ. ಸೊ 2 6 ಬರುತ್ತೆ, ಇದು 2 8 ಬರುತ್ತೆ. 2 6 12, 2 8 16 ಮತ್ತೆ ಕ್ಯಾನ್ಸಲ್ ಆಗುತ್ತಲ್ಲ ಬೈ 2 ಟೇಬಲ್ಸ್. 2 3 6, 2 4 8. ಕರೆಕ್ಟಾ? ಎರಡು ಏನು ಮಾಡ್ಬೋದು ನಾವು ಟೇಬಲ್ಸಲ್ಲಿ ಕ್ಯಾನ್ಸಲ್ ಮಾಡಿ ನಾವು ಇದಕ್ಕೆ ಏನು ಹೇಳ್ತೀವಿ, ರೇಷಿಯೋ ಅಂತ ಹೇಳ್ತೀವಿ. ಓಕೆ, ಅನುಪಾತ ಅಂತ ಹೇಳ್ತೀವಲ್ಲ, ಇದು ನಮಗೆ ಅನುಪಾತ ಆಗಿರುತ್ತೆ ಅಥವಾ ರೇಷಿಯೋ ಆಗಿರುತ್ತೆ. ಅಂದರೆ ನಮ್ಗೆ ಏನು ಗೊತ್ತಾಗಬೇಕು, ಇಲ್ಲಿ ಕಾಮನ್ ನಂಬರ್ಸ್ ಕ್ಯಾನ್ಸಲ್ ಆಗಿರುತ್ತೆ. ಕರೆಕ್ಟಾ? ಸೊ ನಾವು ಇಲ್ಲಿ ಏನಾಗಬೇಕು, ನಾವು ಹಾಗಾದರೆ ಇಲ್ಲಿ ಕಾಮನ್ ನಂಬರ್ಸ್ ಯಾವುದೋ ಇದೆ 2 ಮತ್ತು 3 ಜೊತೆಗೆ ಯಾವುದೋ ಕಾಮನ್ ನಂಬರ್ಸ್ ಹಾಕಿದಾಗ ಏನು ಸಿಗುತ್ತೆ, ಎಗೆ ಒಂದು ಆ್ಯಂಗಲ್ ಸಿಗುತ್ತೆ, ಬಿಗೆ ಒಂದು ಆ್ಯಂಗಲ್ ಸಿಗುತ್ತೆ. ಹಾಗಾದರೆ ಆ ಕಾಮನ್ ನಂಬರ್ ಯಾವುದು, ಎರಡು ಕಾಮನ್ ಟೇಬಲ್ಸ್ ತಾನೇ ಕ್ಯಾನ್ಸಲ್ ಮಾಡಿದ್ದು, ಹಾಗಾದರೆ ಇಲ್ಲೂ ಒಂದು ಕಾಮನ್ ನಂಬರ್ ಇದೆ. ಅದಕ್ಕೆ ನೀವೇನು ಮಾಡ್ಬೋದು, ನಮಗೆ ಗೊತ್ತಿಲ್ಲಪ್ಪ ಈಗ ಅದು ಕಾಮನ್ ನಂಬರ್ ಯಾವುದು ಅಂತ. ಸೊ ನಾವೇನು ತೊಗೊಳ್ತೀವಿ ಅದನ್ನ, A:2B = ಯಾವುದೋ ಒಂದು ಲೆಟರ್ಸ್ ತೊಗೊಳ್ಳಿ. ಏನು ತೊಗೋಬೋದು ನೀವು, 2P ಆಲ್ರೆಡಿ ಇದೆಯಲ್ಲ, Q ತೊಗೊಳ್ಳಿ. 2Q:3Q. Q ಏನದು ಕಾಮನ್ ಆಗಿ ಕ್ಯಾನ್ಸಲ್ ಆಗಿರೋ ನಂಬರ್ ಇದೆರಡರಲ್ಲೂ. ಓಕೆ, 2Q:3Q ಆಗಿದೆ. Q ನಂಬರ್ ಆನ್ಸರ್ ನಿಮಗೆ ಗೊತ್ತಾಯಿತು ಅಂದರೆ ಏನು ಸಿಗುತ್ತೆ, ಏನೂ ಸಿಗುತ್ತೆ, ಬಿನೂ ಸಿಗುತ್ತೆ. ಅದನ್ನು ಹೇಗೆ ಮಾಡ್ತೀರಾ, ಇಲ್ಲಿ ನೋಡ್ಕೊಳ್ಳಿ. POY 90 ಡಿಗ್ರಿ ಇತ್ತು, POX ಏನು ತೊಗೊಂಡ್ವಿ ನಾವು, 90 ಡಿಗ್ರಿ ಅಂತಲೇ ತೊಗೊಳ್ತೀವಿ. ಯಾಕೆ ಗೊತ್ತಾಗ್ತಿದೆಯಲ್ಲ, ಯಾಕಂದರೆ ಅದೆರಡೂ ಸೇರಿ ಏನು ಮಾಡ್ತಿದೆ, ಸರಳ ಕೋನವನ್ನು ಅಥವಾ ಸ್ಟ್ರೈಟ್ ಲೈನ್ನ ಫಾರ್ಮೇಷನ್ ಮಾಡ್ತಿದೆ. ಕರೆಕ್ಟಾ? POY = POX = 90 ಡಿಗ್ರಿ. ಸೊ ಈ POX ಅಲ್ಲಿ ನಿಮಗೆ ಕಾಣ್ತಿದೆಯಲ್ಲ ಎರಡು ಡಿವಿಷನು, ಯಾವುದಾದ್ರು A ಮತ್ತು B, ಇದೆರಡನ್ನೂ ಅಡಿಷನ್ ಮಾಡಿದ್ರೆ 90 ಬರುತ್ತಾ ಅಲ್ವಾ? ಸೊ ಇದೆರಡನ್ನೂ ಅಡಿಷನ್ ಮಾಡಿದಾಗ POX ಸಿಗ್ತಿದೆ ಅಂದರೆ A+B = 90 ಡಿಗ್ರಿ ಅಂತ ಹಾಕೊಬೋದಲ್ಲ. ಇದೆರಡು ಪ್ಲಸ್ ಮಾಡಿದ್ರೆ ಮಾತ್ರ ನಮಗೆ 90 ಸಿಗುತ್ತೆ. ಸೊ A+B = ಏನಾಯಿತು, 90 ಆಯಿತು. ಸೊ A ಎಷ್ಟಿದೆ ನಮಗಿಲ್ಲಿ, 2Q ಇದೆ, B ಎಷ್ಟಿದೆ, 3Q ಇದೆ. ಸೊ A ಎಷ್ಟಿದೆ, 2Q + B ಎಷ್ಟಿದೆ, 3Q = ಏನಾಯಿತು, 90 ಡಿಗ್ರಿ ಆಯಿತು. ಯಾಕಂದರೆ ಇಲ್ಲಿತ್ತು, ನಾವು ಹಾಕ್ಕೊಂಡ್ವಿ. ಓಕೆ, ಸೊ 2Q + 3Q ಗೊತ್ತಿದೆಯಲ್ಲ ನಿಮಗೆ. ಈ ವೇರಿಯೇಬಲ್ಸ್ ಅಥವಾ ಕಾನ್ಸ್ಟೆಂಟ್ ಸಿಕ್ಕಿದಾಗ ಹೇಗೆ ಮಾಡಬೇಕು, Q ಮತ್ತು Q ಏನಿದು ವೇರಿಯೇಬಲ್ಸ್. ಸೊ ಈ ವೇರಿಯೇಬಲ್ಸ್ Q ಮತ್ತು Q ಇದೆ ಅಂದಮೇಲೆ ನಾವೇನು ಮಾಡ್ಬೋದು, ಈ 2 + 3ನ ಆ್ಯಡ್ ಮಾಡ್ಬೋದು. ಯಾವಾಗ ಸೇಮ್ ಆಲ್ಫಾಬೆಟ್ಸ್ ಇದ್ದರೆ ಮಾತ್ರ. ಈಗ Q ಇತ್ತು, ಈ ಕಡೆ P ಇತ್ತು ಅಂದರೆ ಆ್ಯಡ್ ಮಾಡೋಕ್ಕಾಗಲ್ಲ, ಅದನ್ನೇನು ಮಾಡ್ತೀವಿ, ಹಾಗೆ ಹಾಕ್ಕೊಳ್ತೀವಿ. ಸೊ 2Q + 3Q ಎಷ್ಟಾಗುತ್ತೆ, ಟೋಟಲ್ 5Q ಆಗುತ್ತೆ. 2 + 3 = 5, ವೇರಿಯೇಬಲ್ Q. ಸೊ 5Q = 90 ಡಿಗ್ರಿ. Q = ಏನು ಮಾಡ್ತೀರಾ, ನಮಗೆ ಬೇಕಾಗಿರೋದು Q ಅಲ್ಲ, 5Q ಅಲ್ಲ, ನಮಗೆ ಬೇಕಾಗಿರೋದು Q. ಸೊ 5ನ ಏನು ಮಾಡ್ತೀರಾ, ಶಿಫ್ಟ್ ಮಾಡ್ತೀರಾ. ಏನಾಗುತ್ತೆ ಆಗ, 5Q ಅಂದರೆ ಏನರ್ಥ, 5 × Q ಅಂತ ಅರ್ಥ. ಸೊ ಇಲ್ಲಿ ಇಂಟು ಇರೋದ್ರಿಂದ ಈ ಕಡೆ ಶಿಫ್ಟ್ ಆದಾಗ ಏನಾಗುತ್ತೆ, ಡಿವಿಷನ್ ಆಗುತ್ತೆ. ಅಂದರೆ 90 / 5 ಆಗುತ್ತೆ. ಎಲ್ಲರಿಗೂ ಗೊತ್ತಿದೆ 5 ಟೇಬಲ್ಸು, ಕ್ಯಾನ್ಸಲ್ ಮಾಡಿ. 5 1s 5 ಆ್ಯಂಡ್ ಹಿಯರ್ ಫಸ್ಟ್ ನಂಬರ್ 9ನ ಡಿವಿಷನ್ ಮಾಡ್ಕೊಳ್ಳಿ. ಇಲ್ಲೂ 5 1s 5 ಆಗುತ್ತೆ, ಉಳಿಯೋದು ಎಷ್ಟು ಇರುತ್ತೆ, 4 ಉಳಿಯುತ್ತೆ. ಇದು ಈ ಕಡೆ ಹಾಕ್ಕೊಂಡು ಡಿವಿಷನ್ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಬೇಡಿ. 5 1s 5 ರಿಮೈನ್ಸ್ 4, ಆ 4ನ ಇಲ್ಲಿಗೆ ಹಾಕ್ಕೊಳ್ಳಿ ಸಾಕು. ಇದೇನಾಯಿತು ನಂಬರ್, ಈಗ 40 ಆಯಿತು. ಕರೆಕ್ಟಾ? 5 8s 40. ಅಥವಾ ನಮಗೇನು ಗೊತ್ತಿರ್ಬೋದಿತ್ತು, 18 5s 90 ಅಂತ ನಮಗೆ ಆಲ್ರೆಡಿ ಗೊತ್ತಿದೆ. ಅದನ್ನು ಬೇಕಾದ್ರೆ ಡಿವಿಷನ್ ಮಾಡ್ಕೊಳ್ಳಿ. ಸೊ ಏನಾಗುತ್ತೆ ಆನ್ಸರು, Q = 18 ಡಿಗ್ರಿ ಆಯಿತು. ಇದೇನಾ ಲಾಸ್ಟ್ ಆನ್ಸರ್ ನಮ್ಮದು, ಕೇಳಿದ್ದದೇನಾ? ನಮಗೆ ಬೇಕಾಗಿರೋದೇನು, ಸಿ ಬೇಕು. Q ಅಂದ್ರೇನು, Q ಅಂದರೆ ಕಾಮನ್ ಆಗಿ ಕ್ಯಾನ್ಸಲ್ ಆಗಿರೋ ನಂಬರ್ ಇದರಲ್ಲಿ. ಕರೆಕ್ಟಾ? ಸೊ ಹಾಗಾದರೆ ನಾವೇನು ಮಾಡ್ಬೋದು, ಈಗ A:2B ಬರಿಬೋದಾ. A:2B = 2Q:3Q ಕೊಟ್ಟಿರೋದ್ರಿಂದ Q ಎಷ್ಟಾಯಿತು, 18 ಆಯಿತು. ಕರೆಕ್ಟಾ? Q ಇಲ್ಲಿ 18 ಆಯಿತು ಅಂದರೆ ಇಲ್ಲಿ Qಗೆ 18 ಹಾಕ್ತೀವಿ, ಇಂಟು 2 ಇದೆ. ಕರೆಕ್ಟಾ? 18 × 2 = 36 = Q ಎಷ್ಟಿದೆ, 18 ಇದೆ, ಪಕ್ಕದಲ್ಲಿ 3 ಇದೆ. 18 3s ಎಷ್ಟು, 54 ಡಿಗ್ರಿ. ಕರೆಕ್ಟಾ? A ಎಷ್ಟು ಹಾಕಿದ್ರೆ 36 ಡಿಗ್ರಿ, B ಎಷ್ಟು 54 ಡಿಗ್ರಿ. ನೀವೇನು ಮಾಡ್ಬೋದು, ನಿಮಗೆ ಈಸಿ ಆಗಲಿ ಫಿಗರ್ ನೋಡಿದ ತಕ್ಷಣ ಗೊತ್ತಾಗಬೇಕು ಅಂತ ಅನ್ನೋದಾದರೆ ಪೆನ್ಸಿಲ್ ತೊಗೊಂಡು ಏನು ಮಾಡ್ತೀರಾ, ಇಲ್ಲಿಗೆ 36 ಡಿಗ್ರಿ ಬರ್ಕೊಳ್ಳಿ, B ಪ್ಲೇಸಿಗೆ 54 ಡಿಗ್ರಿ ಹಾಕ್ಕೊಳ್ಳಿ. ಓಕೆ, ಸೊ ಈ ಥರ ಹಾಕ್ಕೊಂಡ ತಕ್ಷಣ ನಮಗೆ ಲಾಸ್ಟ್ ಕನ್ಕ್ಲೂಡಿಂಗ್ ಆನ್ಸರ್ ಬೇಕಾಗಿರೋದು ಸಿ.
ಓಕೆ, ನಾವು ಇಷ್ಟೆಲ್ಲ ಯಾಕೆ ಮಾಡಿದ್ವಿ ಅಂದರೆ ಇಲ್ಲಿ ನೋಡಿ ನಮಗೆ ಬೇಕಾಗಿರೋ ಸಿ ಜೊತೆಗೆ ಅಪೋಸಿಟ್ ಆ್ಯಂಗಲ್ ಆದರೂ ಬೇಕು, ಅಥವಾ ನಾವು ನೋಡಿ ಇಲ್ಲಿ ಸಿ ಜೊತೆಗೆ ಏನಿದೆ ಇದೊಂದು ಸ್ಟ್ರೈಟ್ ಲೈನ್ ಇದೆ, ಕರೆಕ್ಟಾ? ಸ್ಟ್ರೈಟ್ ಲೈನ್ ಎಮ್ ಎನ್ ಈ ಥರ ಹೋಗಿದೆ. ಈ ಎಮ್ ಎನ್ ಸ್ಟ್ರೈಟ್ ಲೈನಲ್ಲಿ ಒಂದು ಹಿಂಗೆ ಅಡ್ಡ ಲೈನ್ ಬಂದಿದೆ, ಯಾವುದದು ಓ ಎಕ್ಸ್. ಓಕೆ, ಇದು ಬಿ, ಇದು ಸಿ. ಈ ಸ್ಟ್ರೈಟ್ ಲೈನಿಗೆ ಗೊತ್ತಿದೆ ನಮಗೆ ಹೇಗೆ ಬರುತ್ತೆ ಈ ಸ್ಟ್ರೈಟ್ ಲೈನ್, 180 ಡಿಗ್ರಿ ಇದ್ದರೆ ಮಾತ್ರ ಒಂದು ಸ್ಟ್ರೈಟ್ ಲೈನ್ ಫಾರ್ಮೇಷನ್ ಆಗುತ್ತೆ. ಈ ಟೋಟಲ್ ಆ್ಯಂಗಲ್ ಏನಾಯಿತು 180 ಡಿಗ್ರಿ ಆಯಿತು. ಇದು ಎಷ್ಟಿದೆ 54 ಡಿಗ್ರಿ ಇದೆ, ಕರೆಕ್ಟಾ? ಟೋಟಲ್ 180 ಆಗುತ್ತೆ, ಅದರಲ್ಲಿ ಒಂದೇ ಒಂದು ಪಾರ್ಟ್ 54 ಇದೆ ಅಂದರೆ ನಾವು ಇದು ಮಾಡೋದು ಈಸಿ ಆಯಿತು ನಮಗೆ ಈಗ. ಹಾಗಾಗಿ ಏನು ಮಾಡಿದ್ವಿ, ಹೀಗೆ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಓಕೆ, ಸೊ ಈಗ ಏನು ಮಾಡ್ಬೋದು ನಾವು, ಸರಳ ರೇಖೆ ಯಾವ್ದು ತೊಗೊಳ್ತೀರಾ, ಎಮ್ ಎನ್ ತೊಗೊಳ್ತೀವಿ. ಸರಳ ರೇಖೆ ಎಮ್ ಎನ್, ಇದರಲ್ಲಿ ನಾವೇನು ಮಾಡ್ತಿದ್ದೀವಿ, ಬಿ ಪ್ಲಸ್ ಸಿ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ಹಾಕ್ಕೊಳ್ತೀವಿ. ರೀಸನ್ ಗೊತ್ತಾಗ್ತಿದೆ ನಿಮಗೆ, ಯಾಕಂದರೆ ಇದು ಸರಳ ರೇಖೆ ಆಗಬೇಕು ಅಂದರೆ 180 ಡಿಗ್ರಿ ಬರಲೇಬೇಕು. ಹೇಗೆ 180 ಬರ್ತದೆ, ಬಿ ಮತ್ತು ಸಿನ ಅಡಿಷನ್ ಮಾಡಿದಾಗ 180 ಬರ್ತದೆ. ಸೊ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಬಿ ಗೊತ್ತಿದೆ ಅಲ್ಲ, ಎಷ್ಟಿದೆ ಬಿ 54 ಇದೆ, ಹಾಕಿ ಇಲ್ಲಿಗೆ 54. ಉಳಿದೇನು ಸಿ ಪ್ಲಸ್ ಸಿ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಇಷ್ಟನ ಲಾಸ್ಟ್ ಆನ್ಸರು. ಇದಕ್ಕೇನು ಮಾಡ್ಬೇಕು ನಾವೀಗ, ಸಿ ಬೇಕು, ಯಾವುದು ನಿಮಗೆ ಬೇಕು ಅದ್ರ ಜೊತೆಗೆ ಎಕ್ಸ್ಟ್ರಾ ಯಾವುದಿರುತ್ತಲ್ಲ ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳಿ. ಓಕೆ, ಇದು 54 ಏನಾಗಿದೆ ಲೆಫ್ಟ್ ಸೈಡ್ ಇದೆ, ಅದನ್ನ ನಾವೇನು ಮಾಡ್ತೀವಿ ರೈಟ್ ಸೈಡಿಗೆ ಶಿಫ್ಟ್ ಮಾಡ್ತೀವಿ. ಸೊ ಸಿ ಏನಾಗುತ್ತೆ ಹಾಗಾದರೆ 180 ಮೈನಸ್ 54 ಡಿಗ್ರಿ ಆಗುತ್ತೆ, ಕರೆಕ್ಟಾ? ಗೊತ್ತಾಗ್ತಿದೆಯಲ್ಲ, 54ನ ರೈಟ್ ಸೈಡ್ ಶಿಫ್ಟ್ ಮಾಡಿದ್ವಿ, ಪಾಸಿಟಿವ್ 54 ಇತ್ತು, ಈ ಕಡೆ ಹೋದಾಗ ಏನಾಗುತ್ತೆ ನೆಗೆಟಿವ್ 54 ಆಗುತ್ತೆ. 180 ಮೈನಸ್ 54 ಸಬ್ಟ್ರಾಕ್ಷನ್ ಮಾಡಿ ಬಂದುಬಿಡುತ್ತೆ ಆನ್ಸರ್. ಸೊ 10 ಇಲ್ಲಿ 0 ಮೈನಸ್ 4 ಅಂತ ಹಾಕೊಂಬೇಡಿ, ಇದು 10. ಸೊ 10 ಮೈನಸ್ 4 ಈಸ್ 6, 7 ಮೈನಸ್ 5 ಈಸ್ 2, ಜೊತೆಗೆ 1. ಸೊ ಆನ್ಸರ್ ಈಸ್ 126 ಡಿಗ್ರಿ. ದಿಸ್ ಇಸ್ ಆರ್ ಕನ್ಕ್ಲೂಡಿಂಗ್ ಆನ್ಸರ್. ಗೊತ್ತಾಗಿದೆಯಲ್ಲ? ಸೊ ಕ್ವೆಶನ್ ನಂಬರ್ 3 ನೋಡಿ. ಈಗ ಚಿತ್ರದಲ್ಲಿ ಆ್ಯಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಪಿ ಆರ್ ಕ್ಯೂ ಆದರೆ ಪಿ ಕ್ಯೂ ಎಸ್ ಇಸ್ ಈಕ್ವಲ್ಸ್ ಟು ಪಿ ಆರ್ ಟಿ ಎಂದು ಸಾಧಿಸಿ. ಇಷ್ಟುವರೆಗೂ ನಾವೇನು ಮಾಡಿದ್ವಿ, ಒಂದಷ್ಟು ಆ್ಯಂಗಲ್ಸ್ಗಳನ್ನ ಕೊಡ್ತಿದ್ರು, ಆ ಆ್ಯಂಗಲ್ಸ್ ಯೂಸ್ ಮಾಡಿ ನಾವೇನು ಮಾಡ್ತೀವಿ ನಮ್ಮದೇ ಆದ ವೇಯಲ್ಲಿ ಬೇರೆ ಬೇರೆ ಆ್ಯಂಗಲ್ಸ್ನ ಫೈಂಡ್ ಮಾಡ್ತೀವಿ. ಬಟ್ ಇದರಲ್ಲಿ ಏನಿದೆ ಪ್ರೂವ್ ದಟ್ ಕೊಟ್ಟಿದ್ದಾರೆ, ಅಂದರೆ ಜಸ್ಟ್ ನಮಗೇನು ಆ್ಯಂಗಲ್ 30 ಡಿಗ್ರಿ 70 ಡಿಗ್ರಿ 45 ಡಿಗ್ರಿ ಅಂತ ಏನೂ ಕೊಡ್ದಲೇ ಜಸ್ಟ್ ಏನು ಮಾಡಿದ್ದಾರೆ ಪಿ ಕ್ಯೂ ಆರ್ ಪಿ ಆರ್ ಕ್ಯೂ ಕೋನಕ್ಕೆ ಈಕ್ವಲ್ ಇದೆ, ಇಷ್ಟೇ ಕಂಡೀಷನ್ ಇರೋದು. ಈ ಕಂಡೀಷನ್ ಯೂಸ್ ಮಾಡಿ ಆ್ಯಂಗಲ್ ಕ್ಯೂ ಅಂದರೆ ಪಿ ಕ್ಯೂ ಎಸ್ ಪಿ ಆರ್ ಟಿಗೆ ಈಕ್ವಲ್ ಆಗಿ ಅಂದರೆ ಈಗ ಪ್ರೂವ್ ಮಾಡಿ ಅಂತ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಪಿ ಕ್ಯೂ ಆರ್ ನೋಡ್ಕೊಳ್ಳಿ, ಫಿಗರಲ್ಲಿ ಎಲ್ಲಿದೆ ಪಿ ಕ್ಯೂ ಆರ್ ಅಂದರೆ ಟ್ರಯಾಂಗಲ್ ಪಿ ಕ್ಯೂ ಆರಲ್ಲಿ ಪಿ ಕ್ಯೂ ಆರ್ ಆ್ಯಂಗಲ್ ಏನಾಗುತ್ತೆ, ಇದು ಇಂಟೀರಿಯರ್ ಆ್ಯಂಗಲ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಏನಾಗುತ್ತೆ ಅದು ಇಂಟೀರಿಯರ್ ಆ್ಯಂಗಲ್ ಆಗುತ್ತೆ, ಅಂದರೆ ಒಳಗಡೆ ಇದೆ ಪಿ ಕ್ಯೂ ಆರ್. ಇದು ಯಾವುದಕ್ಕೆ ಈಕ್ವಲ್ ಆಗಿದೆ, ಈ ಪಿ ಆರ್ ಕ್ಯೂಗೆ ಈಕ್ವಲ್ ಆಗಿದೆ. ಅಂದರೆ ಈ ಕ್ಯೂ ಮತ್ತು ಈ ಆರ್ ಎರಡೂ ಏನಾಗಿದೆ ಆ್ಯಂಗಲ್ಸ್ ಈಕ್ವಲ್ ಇದೆ ಅಂತ ಅರ್ಥ, ಅಂದರೆ ಇಂಟೀರಿಯರ್ ಆ್ಯಂಗಲ್ಸ್ ಈಕ್ವಲ್ ಇದೆ ಅಂತ ಅರ್ಥ. ಸೊ ಇದೆರಡನ್ನ ಯೂಸ್ ಮಾಡಿ ನಾವೇನು ಮಾಡಬೇಕು, ಪಿ ಕ್ಯೂ ಎಸ್ ಕಾಣತ್ತಲ್ಲ, ಪಿ ಕ್ಯೂ ಎಸ್ ಈ ಆ್ಯಂಗಲ್ ಪಿ ಆರ್ ಟಿಗೆ ಈಕ್ವಲ್ ಇದೆ ಅಂತ ಪ್ರೂವ್ ಮಾಡಿ ಅಂತ ಕೇಳಿದ್ದಾರೆ, ಕರೆಕ್ಟಾ? ಪಿ ಕ್ಯೂ ಎಸ್ ಇಸ್ ಈಕ್ವಲ್ಸ್ ಟು ಪಿ ಆರ್ ಟಿ ಅಂತ ಪ್ರೂವ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಾವೇನು ಮಾಡಬೇಕು, ಟ್ರಯಾಂಗಲ್ ಕೊಟ್ಟಿದ್ದಾರೆ ಅಂದ ತಕ್ಷಣ ಬೇರೆ ಯಾವ್ದಾದ್ರು 180 ಡಿಗ್ರಿ ನಾ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ಥಿಂಕ್ ಮಾಡಿ ಏನು ಮಾಡ್ತೀವಿ ನಾವಿಲ್ಲಿ ಕ್ಯೂ ಮತ್ತು ಆ್ಯಂಗಲ್ ಈ ಕಡೆ ಕ್ಯೂ ಹೀಗೆ ಕಾಣ್ತಿದೆ ನಿಮ್ಗೆ ಇಲ್ಲಿದು, ಕರೆಕ್ಟಾ? ಈ ಟ್ರಯಾಂಗಲ್ನ ಕಾನ್ಸೆಪ್ಟ್ ನಾವು ಬಿಟ್ಬಿಟ್ರು ಇಲ್ಲೊಂದು ಸ್ಟ್ರೈಟ್ ಲೈನ್ ಇದೆ, ಎಸ್ ಟಿ ಈಸ್ ಅ ಸ್ಟ್ರೈಟ್ ಲೈನ್ ಅಥವಾ ಎಸ್ ಆರ್ ಅಂತಲೇ ನಾವು ತೊಗೊಂಡ್ರು, ಮಧ್ಯದಲ್ಲಿ ಏನಿದೆ ಕ್ಯೂ ಇದೆ, ಕರೆಕ್ಟ್ ಅಲ್ವಾ? ಸೊ ಈ ಕ್ಯೂ ಮತ್ತು ಈ ಪಿ ಏನಾಗುತ್ತೆ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಆಗುತ್ತೆ. ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂದರೆ ಏನರ್ಥ, ಈ ಎರಡೂ ಸೇರಿ ನಮ್ಗೇನು ಮಾಡ್ತಿದೆ ಒಂದು ಸ್ಟ್ರೈಟ್ ಲೈನ್ನ ಫಾರ್ಮೇಷನ್ ಮಾಡ್ತಿದೆ, ಕರೆಕ್ಟಾ? ಈ ಆ್ಯಂಗಲ್ ಜೊತೆಗೆ ಈ ಆ್ಯಂಗಲ್ನ ಪ್ಲಸ್ ಮಾಡಿದಾಗ ನಮಗೊಂದು ಸ್ಟ್ರೈಟ್ ಲೈನ್ ಸಿಗ್ತಿದೆ, ಕರೆಕ್ಟ್ ಅಲ್ವಾ? ಸೊ ಹಾಗಾದರೆ ನಾವೇನು ಮಾಡ್ಬೋದು, ಇದನ್ನು ಇನ್ ದ ಫಿಗರ್ ಅಥವಾ ಈ ಚಿತ್ರದಲ್ಲಿ ಏನಿದೆ ನಮಗೆ ಇದೆರಡನ್ನ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಥಿಂಕಲ್ಲಿ ನಾವೇನು ಮಾಡ್ತಿದ್ದೀವಿ, ಪಿ ಕ್ಯೂ ಆರ್ ಜೊತೆಗೆ ಪಿ ಕ್ಯೂ ಎಸ್ ಸೇರಿಸಿದ್ರೆ ಏನು ಸಿಗುತ್ತೆ ನಮಗೆ, ಒಂದು ಸ್ಟ್ರೈಟ್ ಲೈನ್ ಸಿಗುತ್ತೆ, ಕರೆಕ್ಟಾ? ಸೊ ಯಾವ ಸ್ಟ್ರೈಟ್ ಲೈನ್ ಅದು, ಎಸ್ ಆರ್ ಸ್ಟ್ರೈಟ್ ಲೈನ್. ಸೊ ಇನ್ ದ ಸ್ಟ್ರೈಟ್ ಲೈನ್ ಅಥವಾ ಸರಳ ರೇಖೆ ಯಾವುದರಲ್ಲಿ, ಎಸ್ ಆರ್ ಸರಳ ರೇಖೆ ಎಸ್ ಆರ್ ಅಲ್ಲಿ ಕಂಡೀಷನ್ ತಗೊಳ್ಳಿ, ಪಿ ಕ್ಯೂ ಎಸ್ ಕರೆಕ್ಟ್ ಅಲ್ವಾ, ಪಿ ಕ್ಯೂ ಎಸ್ ಪ್ಲಸ್ ಆ್ಯಂಗಲ್ ಪಿ ಕ್ಯೂ ಆರ್ ಏನು ಮಾಡ್ತಿದೆ ಇದೆರಡು ಸೇರಿ
ಒಂದು ಸ್ಟ್ರೈಟ್ ಲೈನ್ ಫಾರ್ಮೇಷನ್ ಮಾಡ್ತಿದೆ. ಸ್ಟ್ರೈಟ್ ಲೈನಿಗೆ ಎಷ್ಟಿರುತ್ತೆ ಆ್ಯಂಗಲ್ 180 ಡಿಗ್ರಿ ಇದ್ದೇ ಇರುತ್ತೆ. ಓಕೆ, ಸೊ ಪಿ ಕ್ಯೂ ಎಸ್ ಪ್ಲಸ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಇದನ್ನು ನಾವೇನು ತೊಗೊಳ್ತೀವಿ, ಈಕ್ವೇಷನ್ ನಂಬರ್ 1 ಅಂತ ತೊಗೊಳ್ತೀವಿ. ಓಕೆ, ಇದೇ ಥರ ನೀವೇನು ಮಾಡ್ತೀರಾ, ಇದಕ್ಕೆ ನಾವು ತೊಗೊಂಡಾಯಿತು. ಓಕೆ, ಸೊ ನಾವೇನು ಮಾಡ್ತೀವಿ, ಪಿ ಆರ್ ಕ್ಯೂಗೆ ತೊಗೊಳ್ತೀವಿ ನಾವೀಗ. ಪಿ ಆರ್ ಕ್ಯೂ ಅದೇ ಥರ ಇಲ್ಲೇನು ಕಂಡೀಷನ್ ತೊಗೊಂಡಿದ್ದೀರೋ ಸೇಮ್ ಕಂಡೀಷನ್ ಇಲ್ಲಿ ತೊಗೊಳ್ಳಿ. ಓಕೆ, ಸೊ ಇಲ್ಲಿ ತೊಗೊಂಡಿದ್ವೇನು, ಪ್ಲಸ್ ಮಾಡಿದಾಗ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ. ಇಲ್ಲೂ ಹಾಗೇನೆ ಇದೆರಡನ್ನ ಪ್ಲಸ್ ಮಾಡಿದಾಗ ಒಂದು ಸ್ಟ್ರೈಟ್ ಲೈನ್ ಸಿಗುತ್ತೆ. ಯಾವ ಸ್ಟ್ರೈಟ್ ಲೈನ್ ಅದು, ಕ್ಯೂ ಟಿ. ಓಕೆ, ಸೊ ನಾವು ತೊಗೊಳ್ತಿರೋದೇನೀಗ, ಸರಳ ರೇಖೆ ಕ್ಯೂ ಟಿ. ಸರಳ ರೇಖೆ ಕ್ಯೂ ಟಿಯಲ್ಲಿ ಏನಾಗ್ತಿದೆ ನಮಗೆ, ಪಿ ಆರ್ ಟಿ ಕೋನ ಪಿ ಆರ್ ಟಿ ಪ್ಲಸ್ ಕೋನ ಪಿ ಆರ್ ಕ್ಯೂ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, 180 ಡಿಗ್ರಿ ಆಗಿರುತ್ತೆ. ಕರೆಕ್ಟಾ? ಸೊ ಪಿ ಆರ್ ಟಿ ಪ್ಲಸ್ ಪಿ ಆರ್ ಕ್ಯೂ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸೊ ಈ ಕಂಡೀಷನ್ ಆದಮೇಲೆ ನಾವು ಏನು ಯೋಚನೆ ಮಾಡಬೇಕು, ಇದೆರಡು ಇಕ್ವೇಷನ್ಸಲ್ಲಿ ಪಿ ಕ್ಯೂ ಎಸ್ ಯಾವುದಕ್ಕೆ ಈಕ್ವಲ್ ಆಗಬೇಕು, ಪಿ ಆರ್ ಟಿಗೆ ಈಕ್ವಲ್ ಆಗಬೇಕು. ಪಿ ಕ್ಯೂ ಎಸ್ ಪಿ ಆರ್ ಟಿಗೆ ಈಕ್ವಲ್ ಆಗಬೇಕು. ಇದೆರಡು ಈಕ್ವಲ್ ಆಗಬೇಕು ಅಂದರೆ ಇದೆರಡು ಏನಿರಬೇಕು, ಸೇಮ್ ಇದ್ದೇ ಇರಬೇಕು. 180 ಆಲ್ರೆಡಿ ಸೇಮ್ ಇದೆ. ಸೊ ಪಿ ಕ್ಯೂ ಆರ್ ಪಿ ಆರ್ ಕ್ಯೂಗೆ ಈಕ್ವಲ್ ಇದೆಯಾ, ಕೊಟ್ಟಿದ್ದಾರೆ ತಾನೇ ಇಲ್ಲಿ. ಪಿ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಪಿ ಆರ್ ಕ್ಯೂ ಅಂದರೆ ಏನರ್ಥ, ಈ ಪಿ ಆರ್ ಕ್ಯೂ ಪ್ಲೇಸಲ್ಲಿ ನಾವು ಪಿ ಕ್ಯೂ ಆರ್ ಹಾಕ್ಬೋದು, ಅಥವಾ ಪಿ ಕ್ಯೂ ಆರ್ ಪ್ಲೇಸಲ್ಲಿ ಪಿ ಆರ್ ಕ್ಯೂನ ಹಾಕ್ಬೋದು. ಓಕೆ, ಸೊ ನಾವೇನು ಮಾಡ್ತಿದ್ದೀವಿ, ಜಸ್ಟ್ ಈ ಪಿ ಆರ್ ಕ್ಯೂ ಇದೆಯಲ್ಲಪ್ಪ, ಈ ಪಿ ಆರ್ ಕ್ಯೂ ಪ್ಲೇಸಲ್ಲಿ ಪಿ ಕ್ಯೂ ಆರ್ ಅಂತ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ತೀವಿ. ಓಕೆ, ಸೊ ನಾವು ಪುಟ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಪಿ ಆರ್ ಕ್ಯೂ. ಓಕೆ, ಸೊ ಪಿ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಪಿ ಆರ್ ಕ್ಯೂ. ಸೊ ಈ ಪ್ಲೇಸ್ನ ರೀಪ್ಲೇಸ್ ಮಾಡ್ಕೊಳ್ಳಿ. ಏನಾಗುತ್ತೆ ನಮ್ಮ ಈಕ್ವೇಷನ್ ಈಗ, ಆ್ಯಂಗಲ್ ಪಿ ಆರ್ ಟಿ ಪ್ಲಸ್ ಇದೇನಾಯ್ತು ಈಗ, ಪಿ ಕ್ಯೂ ಆರ್ ಆಯಿತು. ಸೊ ಪಿ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಇದನ್ನು ಈಗ ಈಕ್ವೇಷನ್ ನಂಬರ್ 2 ಅಂತ ತಗೊಳ್ಳಿ. ಯಾಕಂದರೆ ನಾವು ಪ್ರೂವ್ ಮಾಡ್ತಿರೋದು ಎರಡು ಈಕ್ವಲ್ ಇದೆ ಅಂತ ಅರ್ಥ. ನಾವೀಗ ಈಕ್ವೇಷನ್ ನಂಬರ್ 1 ಆ್ಯಂಡ್ ಈಕ್ವೇಷನ್ ನಂಬರ್ 2 ಇದೆ. ಓಕೆ, ನಮಗೆ ಈಕ್ವಲ್ ಬರಬೇಕು ಅಂದರೆ ಏನಂತ, ಇದೆಲ್ಲ ಕ್ಯಾನ್ಸಲ್ ಆಗಬೇಕು. ಉಳಿಯೋದು ಎಷ್ಟು ಉಳಿಬೇಕು, ಇದೆರಡು ಮಾತ್ರ ಉಳ್ಕೋಬೇಕು. ಸೊ ನಾವೇನು ಮಾಡಬೇಕಾಗಾದ್ರೆ, ಕ್ಯಾನ್ಸಲ್ ಆಗಬೇಕು ಅಂದರೆ ನಮಗಿರೋದು ಒಂದು ಆಪ್ಷನ್ನು ಯಾವುದಾದ್ರು ಮೈನಸ್ ಮಾಡೋದು. ಇಲ್ಲಿ ಪ್ಲಸ್ ಇರೋದ್ರಿಂದ ನಾವು ಸಿಂಬಲ್ಸ್ನ ಚೇಂಜ್ ಮಾಡಿಬಿಟ್ರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಮೈನಸ್ ಆದಾಗ ಕ್ಯಾನ್ಸಲ್ ಆಗಲೇಬೇಕು ಅಲ್ವಾ. 1 + 1 ಇದ್ದರೆ ಕ್ಯಾನ್ಸಲ್ ಆಗೋದ, 1 - 1 ಇದ್ದಾಗ ಮಾತ್ರ ಕ್ಯಾನ್ಸಲ್ ಆಗುತ್ತೆ. ಸೊ ಈಕ್ವೇಷನ್ 1 ಮೈನಸ್ ಈಕ್ವೇಷನ್ 2. ಸೊ ಈಕ್ವೇಷನ್ 1 ಮೈನಸ್ ಈಕ್ವೇಷನ್ 2 ಅಂದರೆ ನಾವು ಹೇಗೆ ಹಾಕೋಬೋದು, ಕೆಳಗಡೆ ಬೇಕಾದರೂ ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್. ಪಿ ಕ್ಯೂ ಎಸ್ ಪ್ಲಸ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಇದು ಈಕ್ವೇಷನ್ ನಂಬರ್ 1. ಸೆಕೆಂಡ್ ಈಕ್ವೇಷನ್ ನೋಡಿ, ಪಿ ಆರ್ ಟಿ ಪ್ಲಸ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ನಾವು ಮಾಡ್ತಿರೋ ಕೆಲಸ ಏನೋ, ಸಬ್ಟ್ರಾಕ್ಷನ್ ಮಾಡೋದು ಅಲ್ವಾ. ಸೊ ಸಬ್ಟ್ರಾಕ್ಷನ್ ಮಾಡಿದಾಗ ಏನಾಗುತ್ತೆ, ಈ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಈ ಪ್ಲಸ್ ಮೈನಸ್ ಆಗುತ್ತೆ. ನಿಮಗೆ ಗೊತ್ತಿದೆ ಆಲ್ರೆಡಿ ಆಪರೇಷನ್ಸ್. ಪ್ಲಸ್ ಇದ್ದಾಗ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. ಇಲ್ಲೂ ಅಷ್ಟೇ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ ಪಿ ಕ್ಯೂ ಎಸ್ ಅದೇನು ಕ್ಯಾನ್ಸಲ್ ಆಗಲ್ಲ. ಪಿ ಕ್ಯೂ ಎಸ್ ಮೈನಸ್ ಪಿ ಆರ್ ಟಿ ಬೇರೆ ಬೇರೆಯೋದ್ರಿಂದ ಕ್ಯಾನ್ಸಲ್ ಆಗೋಕ್ಕೆ ಹೋಗಲ್ಲ ಅದು. ಪಿ ಕ್ಯೂ ಎಸ್ ಮೈನಸ್ ಪಿ ಆರ್ ಟಿ. ಇಲ್ಲಿ ನೋಡಿ, ಪಿ ಕ್ಯೂ ಆರ್ ಸೇಮ್ ಇದೆಯಾ, ಪ್ಲಸ್ ಪಿ ಕ್ಯೂ ಆರ್ ಮೈನಸ್ ಪಿ ಕ್ಯೂ ಆರ್ ಅಂದರೆ ಏನರ್ಥ, ನಾವು ಪಿ ಕ್ಯೂ ಆರ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಹೀಗೆ ತಿಳ್ಕೊಳ್ಳಿ, +2 -2 ಸಿಕ್ತಲ್ವಾ. +2 -2 ಯಾವಾಗಲೂ ಏನಾಗುತ್ತೆ, ಕ್ಯಾನ್ಸಲ್ ಆಗಿ ಆನ್ಸರ್ 0 ಬರುತ್ತೆ. ಹಾಗಾಗಿ ಈ ಪ್ಲೇಸಲ್ಲಿ ಪಿ ಕ್ಯೂ ಆರ್ ಇದೆ, ಈ ಪ್ಲೇಸಲ್ಲೂ ಪಿ ಕ್ಯೂ ಆರ್ ಇದೆ. ಸೊ ಇದೆರಡು ಏನಾಯಿತು, ಕ್ಯಾನ್ಸಲ್ ಆಯಿತು. +180 -180 ಅದು ಏನಾಯಿತು, 0 ಆಯಿತು. ಕರೆಕ್ಟಾ? ಸೊ ಪಿ ಕ್ಯೂ ಎಸ್ ಮೈನಸ್ ಪಿ ಆರ್ ಟಿ ಇಸ್ ಈಕ್ವಲ್ಸ್ ಟು 0. ನಮಗೆ ಬೇಕಾಗಿರೋ ಆನ್ಸರ್ ಏನು, ಮೈನಸಲ್ಲಿ ಬೇಡ. ಸೊ ಇದು ಈ ಆನ್ಸರ್ ಬೇಕು ನಮಗೆ. ಕರೆಕ್ಟಾ? ಪಿ ಕ್ಯೂ ಎಸ್ ಇಸ್ ಈಕ್ವಲ್ಸ್ ಟು ಪಿ ಆರ್ ಟಿ ಬೇಕು. ಜಸ್ಟ್ ಥಿಂಕ್ ಮಾಡಿ, ನಾವು ಇದನ್ನು ಈ ಕಡೆ ಶಿಫ್ಟ್ ಮಾಡ್ತೀವಿ ಅಂದರೆ ಏನಾಗುತ್ತೆ, ಪಿ ಕ್ಯೂ ಎಸ್ನ ಜೊತೆಗೆ ಪಿ ಆರ್ ಟಿನ ಶಿಫ್ಟ್ ಮಾಡ್ತಿದ್ದೀವಿ. ಏನಾಗತ್ತಾಗ, ಪಿ ಕ್ಯೂ ಎಸ್ ಮೈನಸ್ ಪಿ ಆರ್ ಟಿ ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಕರೆಕ್ಟಾ? ಇಲ್ಲೇನೂ ಇಲ್ಲ, ಸೊ ಅಲ್ಲಿಗೆ ನಾವು 0 ಹಾಕ್ಕೊಳ್ತೀವಿ. ಸೊ ಪಿ ಕ್ಯೂ ಎಸ್ ಮೈನಸ್ ಪಿ ಆರ್ ಟಿ ಇಸ್ ಈಕ್ವಲ್ ಟು 0 ನಮಗೆ ಬಂದಿದ್ದು ಅದೆಲ್ಲ. ಸೊ ನಾವು ನೆಕ್ಸ್ಟ್ ಮಾಡಬೇಕು ಕೆಲಸ ಏನು, ಈ ಮೈನಸ್ ಪಿ ಆರ್ ಟಿನ ರೈಟ್ ಸೈಡ್ ಶಿಫ್ಟ್ ಮಾಡಬೇಕು. ಅವಾಗ ಏನಾಗುತ್ತೆ, ನಮ್ಮ ಆನ್ಸರ್ ನಮಗೆ ಸಿಗುತ್ತೆ. ಏನದು ಹಾಗಾದರೆ, ಶಿಫ್ಟ್ ಮಾಡಿದಾಗ ಏನು ಸಿಗುತ್ತೆ ನಿಮಗೆ, ಪಿ ಕ್ಯೂ ಎಸ್ ಇಸ್ ಈಕ್ವಲ್ಸ್ ಟು, ನಾವು ಮೈನಸ್ ಪಿ ಆರ್ ಟಿನ ರೈಟ್ ಸೈಡ್ ಶಿಫ್ಟ್ ಮಾಡ್ತೀವಿ. ಸೊ ಪ್ಲಸ್ ಇರೋದು ಮೈನಸ್ ಇರೋದು ಏನಾಯಿತು, ಪ್ಲಸ್ ಆಯಿತು. ಆ್ಯಂಗಲ್ ಪಿ ಕ್ಯೂ ಎಸ್ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಪಿ ಆರ್ ಟಿ. ಸಿಕ್ತಲ್ವಾ ಆನ್ಸರು?
ಸೊ ಹೀಗೇನು ಮಾಡ್ತೀವಿ ನಾವು ಎಲ್ಲ ಕ್ವೆಶನ್ಸು ನಮ್ಮ ಟ್ರಿಕ್ ವೈಸ್ ಆಗಲಿ ಅಥವಾ ನಾವು ಕಲ್ತಿರೋ ಮೆಥಡ್ಸಿಂದ ನಾವೇನು ಮಾಡ್ತೀವಿ ಈ ಥರ ಸಾಲ್ವ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಹಾಗಾದರೆ ಬನ್ನಿ ನಾವೀಗ ಕ್ವೆಶನ್ ನಂಬರ್ 4ನ ಸಾಲ್ವ್ ಮಾಡ್ತಾ ಹೋಗೋಣ. ಕ್ವೆಶನ್ ನಂಬರ್ 4ಅಲ್ಲಿ ಏನಿದೆ, ಜಸ್ಟು ಚಿತ್ರದಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಡಬ್ಲ್ಯೂ ಪ್ಲಸ್ ಝಡ್ ಆದರೆ, ಅಂದರೆ ಏನರ್ಥ, ಫಿಗರ್ ನೋಡ್ತಾ ಹೋಗಿ ನೀವು. ಈ ಫಿಗರಲ್ಲಿ ನಮಗೇನು ಬೇರೆ ಎಕ್ಸ್ಪ್ಲೇಷನ್ ಏನೂ ಇಲ್ಲ. ಏನು ಫಸ್ಟ್ ಕ್ವೆಶನ್ಸಲ್ಲಾದರೆ ಎ ಒ ಬಿ ಒಂದು ಸ್ಟ್ರೈಟ್ ಲೈನ್ ಇರ್ತಿತ್ತು ಅಥವಾ ಇಂಟರ್ಸೆಕ್ಷನ್ ಇರ್ತಿತ್ತು, ಆ ಥರ ಎಕ್ಸ್ಪ್ಲೇಷನ್ ಕೊಟ್ಬಿಟ್ಟು ಬೇರೆ ಕೊಡ್ತಿದ್ರು. ಬಟ್ ಇಲ್ಲೇನು ಮಾಡಿದ್ದಾರೆ, ಡೈರೆಕ್ಟ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ವೈ ಡಬ್ಲ್ಯೂ ಪ್ಲಸ್ ಝಡ್ ಇದೆ. ಹಾಗಾದರೆ ಎ ಒ ಬಿ ಒಂದು ಸರಳ ರೇಖೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸರಳ ರೇಖೆ ಅಂದರೆ ಸ್ಟ್ರೈಟ್ ಲೈನ್ ಅಲ್ವಾ. ಸೊ ಎ ಒ ಬಿ ಒಂದು ಸ್ಟ್ರೈಟ್ ಲೈನ್ ಆಗಬೇಕು ಅಂದರೆ ನಮಗೆ ನೆನಪಾಗಬೇಕಾಗಿರೋದೇನು, ಎ ಒ ಬಿ ಸ್ಟ್ರೈಟ್ ಲೈನ್ ಆಗುತ್ತೆ ಅಂದರೆ ಇದೇನಾಗುತ್ತೆ, 180 ಡಿಗ್ರಿ ಫಾರ್ಮೇಷನ್ ಮಾಡಿರುತ್ತೆ. ಒಂದು ಸ್ಟ್ರೈಟ್ ಲೈನ್ ಹಿಂಗೆ ಫಾರ್ಮೇಷನ್ ಆಗಬೇಕು ಅಂದರೆ ಇಲ್ಲಿ ಎಷ್ಟಿರ್ಬೇಕು ಆ್ಯಂಗಲ್, 180 ಡಿಗ್ರಿ ಇರಲೇಬೇಕು. ಅಂದರೆ ಏನರ್ಥ, ಎ ಒ ಬಿ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ನಾವು ಪ್ರೂವ್ ಮಾಡಿದ್ವಿ ಅಂದರೆ ಏನಾಯಿತು, ನಮಗೆ ಎ ಒ ಬಿ ಒಂದು ಸರಳ ರೇಖೆ ಅಂತ ನಮಗೆ ಪ್ರೂವ್ ಆಗುತ್ತೆ. ಓಕೆ, ಇನ್ನು ಬೇಕಾದ್ರೆ ಹೇಗೆ ಹಾಕೊಬೋದು ನೀವು, ದತ್ತ, ಫಸ್ಟು ದತ್ತ ಹಾಕ್ಕೊಳ್ಳಿ. ದತ್ತದಲ್ಲಿ ಏನಿದೆ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಡಬ್ಲ್ಯೂ ಪ್ಲಸ್ ಝಡ್ ಇದೆ. ನೆಕ್ಸ್ಟ್ ಏನು ಮಾಡ್ಬೋದು ನಾವೀಗ, ಸಾಧಿಸಿ ಅಂತ ಹಾಕೊಬೋದು. ಇದೇನಕ್ಕೆ ಹೆಲ್ಪ್ ಆಗುತ್ತೆ ನಮಗೆ, ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಾವೇನು ಮಾಡಬೇಕು ಅಂತ ನಮಗೆ ನೆನ್ಪು ಮಾಡ್ತಾ ಇರುತ್ತೆ. ಸೊ ಸಾಧಿಸಿ ಏನು ಮಾಡ್ಬೇಕು ನಾವು, ಎ ಒ ಬಿ ಸರಳ ರೇಖೆ ಅಂದರೆ ಆ್ಯಂಗಲ್ ಎ ಒ ಬಿ ಏನಾಗಿರಬೇಕು, 180 ಡಿಗ್ರಿ ಆಗಿರಬೇಕು ಅಂತ ಗೊತ್ತಾಗಬೇಕು. ಸೊ ಈಗ ಏನು ಮಾಡ್ಬೋದು ನೀವು, ಎಲ್ಲ ಕ್ವೆಶನ್ಸ್ಗೂ ಹೀಗೆ ಮಾಡ್ಕೊಬೋದು. ಇದು ನಮ್ಮ ರೆಫರೆನ್ಸ್ಗೆ ಯೂಸ್ ಆಗುತ್ತೆ. ದತ್ತ ಅಂದರೆ ಕೊಟ್ಟಿರೋದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಡಬ್ಲ್ಯೂ ಪ್ಲಸ್ ಝಡ್. ಸಾಧಿಸಿ ಅಂದರೆ ನಾವು ಲಾಸ್ಟಿಗೆ ಆನ್ಸರ್ ಬರಬೇಕಲ್ಲ, ಇದು ಆನ್ಸರ್ ಬರಬೇಕಾಗಿ ಸರಳ ರೇಖೆ ಅಂದರೆ ಇದು ಬಂತು ಅಂದರೆ ನಾವು ಕನ್ಕ್ಲೂಡ್ ಮಾಡ್ಬೋದು ಏನಂತ, ಎ ಒ ಬಿ ಒಂದು ಸರಳ ರೇಖೆ ಅಂತ. ಸೊ ಸಾಧನೆ ಅಂದರೆ ಏನು ಮಾಡ್ತೀವಿ, ಈ ಸಾಧಿಸಿ ಇದೆಯಲ್ಲ, ಇದನ್ನು ಸಾಧಿಸೋಕ್ಕೆ ನಾವೇನು ಮಾಡ್ತಿದ್ದೀವಿ, ಇಲ್ಲಿ ಫಿಗರ್ನ ಯೂಸ್ ಮಾಡಿಕೊಂಡು ಸೊಲ್ಯೂಷನ್ನ ಮಾಡ್ಕೊಳ್ತಾ ಇದ್ದೀವಿ. ಸೊ ಏನೇನು ಮಾಡಬೇಕು ಹಾಗಾದರೆ, ಸೊ ಈಗ ಫಿಗರಿಗೆ ಬನ್ನಿ. ಏನಿದೆ, ಎ ಒ ಬಿ ನಮಗೊಂದು ಸ್ಟ್ರೈಟ್ ಲೈನ್ ಆಲ್ರೆಡಿ ಕಾಣ್ತಿದೆ ಫಿಗರಲ್ಲಿ. ಬಟ್ ಇದನ್ನು ನಾವು ಥಿಯರಿ ವೈಸ್ ಸಾಲ್ವ್ ಮಾಡೋಕ್ಕೆ ಅವ್ರು ಕೊಡ್ತಿರೋದೇನು, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಡಬ್ಲ್ಯೂ ಪ್ಲಸ್ ಝಡ್ ಅಂತ. ಈ ಎರಡನ್ನೂ ಸೇರಿಸಿದ್ರೆ ಪ್ಲಸ್ ಮಾಡಿದಾಗ ಇದೆರಡಕ್ಕೆ ಈಕ್ವಲ್ ಆಗುತ್ತೆ. ಎಕ್ಸಾಂಪಲ್ ನಾನು ಹೇಳೋದಾದರೆ, ಈಗ ಇದೊಂದು 140 ಡಿಗ್ರಿ ಇದೆ ಅಂತ ಅಂದ್ಕೊಳ್ಳಿ. ಇದೊಂದು 140 ಡಿಗ್ರಿ ಇದೆ, ಇದೊಂದು 40 ಡಿಗ್ರಿ. ಓಕೆ, ದೆನ್ ಇದು 140, ಇದು 40 ಇದೆ ಅಂದ್ಕೊಳ್ಳಿ. ಟೋಟಲ್ ಎಷ್ಟಾಗುತ್ತೆ, ಈ ಕಡೆನೂ 180 ಆಗುತ್ತೆ, ಈಚೆನೂ 180 ಆಗುತ್ತೆ. ಕರೆಕ್ಟಾ. ಸೊ 180 ಈಸ್ ಈಕ್ವಲ್ ಟು 180 ಅಂತ ಕೊಡೋದು ಬದಲು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಡಬ್ಲ್ಯೂ ಪ್ಲಸ್ ಝಡ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಸೊ ಕೊಟ್ಟಿರೋದೇ ನಾವು ಯೂಸ್ ಮಾಡ್ಕೊಳ್ತೀವಿ. ಏನದು, ಎಕ್ಸ್ ಪ್ಲಸ್, ಅಥವಾ ನೀವೇನು ಮಾಡ್ಬೋದು, ಟೋಟಲ್ ಆ್ಯಂಗಲ್ ಇದೆಯಲ್ಲ ಅದನ್ನು ಫೈಂಡ್ ಮಾಡ್ಕೊಬೋದು. ಟೋಟಲ್ ಆ್ಯಂಗಲ್ ಅಂದರೆ ಗೊತ್ತಾಗತ್ತಲ್ಲ, ಈ ಫುಲ್ ಫಿಗರಲ್ಲಿ ನಾನು ಹಿಂಗೆ ಒಂದು ಸರ್ಕಲ್ ಹಾಕ್ತೀನಿ ಅನ್ನೋದಾದರೆ ಎಷ್ಟು ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ, ಇಲ್ಲಿ ಹಾಫ್ ಆದರೆ 180 ಆಗಿರುತ್ತೆ. ಸೊ 180 ಅಗೇನ್ 180, ಟೋಟಲ್ ಎಷ್ಟಾಯಿತು, 360 ಡಿಗ್ರಿ ಆಯಿತು. ಕರೆಕ್ಟ್ ಅಲ್ವಾ. ಸೊ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದವಳು ಹಿಂಗೆ ಒಂದು ರೌಂಡ್ ಹೀಗೆ ಬರ್ತೀನಿ ಅಂದರೆ ಎಷ್ಟಾಗುತ್ತೆ ಆ್ಯಂಗಲು, 360 ಡಿಗ್ರಿ ಆಗುತ್ತೆ. ಕರೆಕ್ಟಾ. ಸೊ ನಾನು ಎಲ್ಲ ಆ್ಯಂಗಲ್ಸ್ನ ಟೋಟಲ್ ಮಾಡ್ಕೊಳ್ತಾ ಬಂದೆ. ಇಲ್ಲಿಂದ ಅಲ್ಲಿ ಬರಬೇಕು, ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಪ್ಲಸ್ ಡಬ್ಲ್ಯೂ ಈಸ್ ಈಕ್ವಲ್ಸ್ ಟು ಎಷ್ಟಾಯಿತು, 360 ಡಿಗ್ರಿ ಆಯಿತು. ಕರೆಕ್ಟಾ. ಎಕ್ಸ್ ವೈ ಪ್ಲಸ್ ಝಡ್ ಡಬ್ಲ್ಯೂ ಪ್ಲಸ್ ಝಡ್ ಈಸ್ ಈಕ್ವಲ್ಸ್ ಟು 360 ಡಿಗ್ರಿ ಆಯಿತು ನಮಗೆ. ಸೊ ಈಗ ನಾವೇನು ಮಾಡಬೇಕು, ಇಲ್ಲಿ ನೋಡ್ಕೊಳ್ಳಿ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಝಡ್ ಕೊಟ್ಟಿದ್ದಾರೆ ದತ್ತದಲ್ಲಿ. ಕರೆಕ್ಟಾ. ಸೊ ಈ ಪ್ಲೇಸಿಗೆ ಎಕ್ಸ್ ಪ್ಲಸ್ ವೈ ಪ್ಲೇಸಿಗೆ ನಾವೇನು ಮಾಡ್ಬೋದು, ಡಬ್ಲ್ಯೂ ಪ್ಲಸ್ ಝಡ್ ಅಂತ ಹಾಕೊಬೋದು. ಸೊ ಈ ಪ್ಲೇಸ್ಗೆ ನಾವೇನು ಮಾಡ್ತಿದ್ದೀವಿ, ಡಬ್ಲ್ಯೂ ಪ್ಲಸ್ ಝಡ್ ಅಂತ ಹಾಕ್ಕೊಳ್ತಿದ್ದೀವಿ. ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಎಕ್ಸ್ ಪ್ಲಸ್ ವೈ ಪ್ಲೇಸ್ಗೆ ಡಬ್ಲ್ಯೂ ಪ್ಲಸ್ ಝಡ್. ಉಳಿದಿದ್ದೇನು, ಝಡ್ ಪ್ಲಸ್ ಡಬ್ಲ್ಯೂ ಈಸ್ ಈಕ್ವಲ್ಸ್ ಟು 360 ಡಿಗ್ರಿ. ಓಕೆ, ಸೊ ಡಬ್ಲ್ಯೂ ಪ್ಲಸ್ ಝಡ್, ಝಡ್ ಪ್ಲಸ್ ಡಬ್ಲ್ಯೂ ಈಸ್ ಈಕ್ವಲ್ಸ್ ಟು 360. ಎರಡು ಸಲ ಕಾಣ್ತಿದೆಯಲ್ಲ, ಝಡ್ ಎರಡು ಸಲ ಇದೆ, ಡಬ್ಲ್ಯೂ ಎರಡು ಸಲ ಇದೆ. ಅಂದರೆ ಏನರ್ಥ, 2Z ಇದೆ ಪ್ಲಸ್ 2W ಇದೆ. ಕರೆಕ್ಟಾ. ಎರಡು ಸಲ ಝಡ್ ಇದೆ, ಎರಡು ಸಲ ಡಬ್ಲ್ಯೂ ಇದೆ. ಅಂದರೆ ಏನರ್ಥ, 2Z ಪ್ಲಸ್ 2W ಈಸ್ ಈಕ್ವಲ್ಸ್ ಟು 360 ಇದೆ. ಕರೆಕ್ಟಾ. ನಾವು ಮಾಡಬೇಕಾಗಿರೋ ಕೆಲಸ ಏನು, ಇಲ್ಲಿ ಆನ್ಸರ್ ನಮಗೆ 180 ಬರಬೇಕು. ಕರೆಕ್ಟಾ. ಸೊ 180 ಬರಬೇಕು ಅಂದರೆ ಏನರ್ಥ, 2 ಮತ್ತು 2 ಸೇಮ್ ಕಾಣ್ತಿದೆ ನಿಮಗಿಲ್ಲಿ, ಕಾಮನ್ ಆಗಿ ಕಾಣ್ತಿದೆ. ಸೊ ಕಾಮನ್ ಅಂದಮೇಲೆ ಏನರ್ಥ, ನಾವು ಕಾಮನ್ ಫ್ಯಾಕ್ಟರ್ ತೆಗಿಬೋದು ಅಂತ ಅರ್ಥ. ಸೇಮ್ ಇದೆ ಅಂದರೆ ಕಾಮನ್ ಇದೆ ಅಂತ ಅರ್ಥ. ಅಂದ್ರೇನು, ಕಾಮನ್ ಫ್ಯಾಕ್ಟರ್ನ ನಾವು ತೆಗಿಬೋದು. ಈ 2ರಿಂದ 2ನ ಹೊರಗಡೆ ತೆಗೀರಿ, ಉಳಿಯೋದು ಏನೇನು ಉಳಿಯುತ್ತೆ, ಝಡ್ ಉಳ್ಕೊಳ್ಳುತ್ತೆ, ಪ್ಲಸ್ ಈ 2 ಹೊರಗಡೆ ಹೋಗಿರೋದ್ರಿಂದ ಇಲ್ಲೇನು ಉಳಿಯುತ್ತೆ, ಡಬ್ಲ್ಯೂ ಉಳಿಯುತ್ತೆ. ಈಸ್ ಈಕ್ವಲ್ಸ್ ಟು 360 ಡಿಗ್ರಿ. ಅರ್ಥ ಆಯ್ತಲ್ಲ. ಇದು 2 ಕಾಮನ್ ಇತ್ತು, ಕಾಮನ್ ಫ್ಯಾಕ್ಟರ್ ತೆಗೆದ್ವಿ, ಉಳಿದಿರೋದು ಮಾತ್ರ ಬ್ರಾಕೆಟ್ ಒಳಗೆ ಹಾಕ್ತೀವಿ. ಸೊ 2 ಕಾಮನ್ನು, ಉಳಿದಿದ್ದು ಝಡ್ ಪ್ಲಸ್ 2 ಹೊರಗಡೆ ಇದೆ, ಸೊ ಉಳಿದಿದ್ದು ಡಬ್ಲ್ಯೂ. 2 ಆಫ್ ಝಡ್ ಪ್ಲಸ್ ಡಬ್ಲ್ಯೂ ಈಸ್ ಈಕ್ವಲ್ಸ್ ಟು 360. ಓಕೆ,
ನೆಕ್ಸ್ಟ್ ಏನು ಮಾಡ್ತೀವಿ, ಈ 2ನ ರೈಟ್ ಸೈಡ್ ಶಿಫ್ಟ್ ಮಾಡ್ತೀವಿ. ಇಲ್ಲಿ ಇಂಟು 2 ಇರೋದು ಈಚೆ ಬಂದರೆ ಏನಾಗಬೇಕು, ಡಿವೈಡೆಡ್ ಬೈ 2 ಆಗಬೇಕು. ಸೊ ಝಡ್ ಪ್ಲಸ್ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು 360 ಡಿವೈಡೆಡ್ ಬೈ 2, ಹಾಫ್ ಆಫ್ 360 ಏನಾಗುತ್ತೆ ಆನ್ಸರ್ 180 ಡಿಗ್ರಿ ಆಗುತ್ತೆ. ಕರೆಕ್ಟಾ? ಝಡ್ ಪ್ಲಸ್ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸೊ ಝಡ್ ಪ್ಲಸ್ ಎ ಒ ಬಿ ಬದಲು ನಮಗೆ ಝಡ್ ಪ್ಲಸ್ ಡಬ್ಲ್ಯೂ ಸಿಕ್ತು. ಕರೆಕ್ಟಾ ಆನ್ಸರು? ಝಡ್ ಪ್ಲಸ್ ಡಬ್ಲ್ಯೂ ನೋಡಿ, ಇಲ್ಲಿ ಝಡ್ ಅಂದರೆ ಎ ಒ ಡಿ, ಡಬ್ಲ್ಯೂ ಅಂದರೆ ಡಿ ಒ ಬಿ. ಇದೆರಡನ್ನ ಪ್ಲಸ್ ಮಾಡಿದಾಗ ಏನು ಸಿಗ್ತದೆ ನಮಗೆ, ಎ ಒ ಬಿ ಸಿಗ್ತಾ ಇದೆ ಅಲ್ವಾ? ಸೊ ಚಿತ್ರದಿಂದ ನಾವೇನು ಮಾಡ್ಬೋದು ಹಾಗಾದರೆ, ಇದನ್ನು ಈ ಸಿಂಬಲ್ಗೆ ಏನು ಹೇಳ್ತೀವಿ, ಇಂಪ್ಲಾಯ್ಸ್ ಹೇಳ್ತೀವಿ. ಸೊ ಇಲ್ಲಿರೋದ್ರಿಂದ ಇದರ ಕಂಟಿನ್ಯೂಯೇಷನ್ ಪಾರ್ಟ್ ಏನಾಗುತ್ತೆ, ಎ ಒ ಬಿ ಆಗಿರುತ್ತೆ. ಅಥವಾ ನೀವೇನು ಮಾಡ್ಬೋದು, ಅದನ್ನ ನಾನು ಆಗಲೇ ಹೇಳ್ದಂಗೆ ಎ ಒ ಡಿ ಪ್ಲಸ್ ಡಿ ಒ ಬಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ಬರೀಬೋದು. ಅದಾದಮೇಲೆ ಏನಾಗುತ್ತೆ, ಆ್ಯಂಗಲ್ ಎ ಒ ಬಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸೊ ಎ ಒ ಬಿ 180 ಡಿಗ್ರಿ ಆಯಿತು ಅಂದರೆ ಈ ಲೈನ್ ಏನಾಗಿರುತ್ತೆ, 180 ಡಿಗ್ರಿ ಫಾರ್ಮೇಷನ್ ಮಾಡ್ತಿದೆ ಅಂದಮೇಲೆ ಈ ಲೈನ್ ಏನು, ಇದು ಒಂದು ಸರಳ ರೇಖೆ. ಸೊ ಏನು ಮಾಡ್ತೀವಿ, ಹಾಗಾದ್ರೆ ನಾವು ಎಕ್ಸಸೈಸ್ ನಂಬರ್ 3.1 ಬಂದಿರುವಂತಹ ಎಲ್ಲ ಪ್ರಾಬ್ಲಮ್ಗಳನ್ನ ಹೇಗೆ ಮಾಡೋದು ನಾವು ಕಲ್ತ್ಕೊಂಡ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ, ಮುಂದಿನ ತರಗತಿಯಲ್ಲಿ ಏನೇನು ಬರುತ್ತೆ ಅಥವಾ ಎಕ್ಸಸೈಸ್ ನಂಬರ್ 3.1 ಏನು ಬರುತ್ತೆ, ಹಾಗೆಯೇ ಸಮಾನಾಂತರ ರೇಖೆಗಳಂದ್ರೆ ಮತ್ತು ಛೇದಕಗಳನ್ನ ಹಾಕಿದಾಗ ಆಂಗಲ್ಸ್ ಹೇಗೆ ಬರುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಅಂಟಿಲ್ ದೆನ್ ಏನು ಮಾಡೋಣ ಹಾಗಾದ್ರೆ, ಸೊ ದೆನ್ ಬಾಯ್ ಬಾಯ್.